ಹಾಕಲ್ಪಟ್ಟರು, ಗಾಢಾಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನಿನ್ನ ಜೊತೆಯಂದು ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯಂದು ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹೌದು ಕರ್ತನೆ, ಏಸಯ್ಯ, ನಿನ್ನ ಎಲ್ಲ ಒಳ್ಳೆಯದನ್ನೇ ಮಾಡಿದೆ ಕರ್ತನೆ. ಎಲ್ಲ ಒಳ್ಳೆಯದೇ ನನಗಾಗ್ತದೆ ಕರ್ತನೆ. ರಾಜ, ನನ್ನ ಸಹೋದರಿ ಸಹೋದರರೇ, ದೇವ ಜನರೇ, ಕರ್ತನ ಸಮ್ಮುಖದಲ್ಲಿ ಈ ಒಂದು ಶುಭವಾರ್ತೆ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಪಾಸ್ಟರ್ ಎನ್ ದೇವದಾಸದ ನಾನು ದಾಂಡೇಲಿ ಕರ್ನಾಟಕದಿಂದ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಾವು ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ರಬಾ ಶಿಖ ನಮ್ಮ ಅಂದ್ರೆ ಹೌದು ಕರ್ತನೆ, ನೀನು ಒಳ್ಳೆ ದೇವರಾಗಿದ್ದೀ, ರಕ್ಷಕನಾಗಿದ್ದೀ, ವಿಮೋಚಕನಾಗಿದ್ದೀ. ನಿನ್ನನ್ನೇ ನಾವು ಆಶ್ರಯಿಸಿಕೊಂಡಿದ್ದೇವೆ ಕರ್ತನೆ. ಇವತ್ತು ನಮ್ಮ ಜೊತೆಯಲ್ಲಿ ನೀನು ಮಾತಾಡ್ತಕ್ಕಂಥನಾಗಿದೆ ಕರ್ತನೆ. ಹೌದು ರಾಜ, ಅನೇಕ ಜನರು ಕರ್ತನೆ ಯೇಸು ಕ್ರಿಸ್ತನು ಪಾಪದಿಂದ, ಶಾಪದಿಂದ, ರೋಗದಿಂದ, ಮರಣದಿಂದ ರಕ್ಷಿಸೋದಕ್ಕಾಗಿ ಬಂದನು. ಹೌದು, ನಮ್ಮ ಬಡತನದ ಶಾಪದಿಂದ, ದರಿದ್ರದ ಶಾಪದಿಂದ ಕರ್ತನೆ, ದಾಸತ್ವದ ಶಾಪದಿಂದ, ಮಾನಸಿಕ ಅಸ್ವಸ್ಥತೆ ಎಂಬ ಶಾಪದಿಂದ, ಗೊಂದಲ ಎಂಬ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನೆ ಎಂಬುದಾಗಿ ಕರ್ತನೆ ಮತ್ತೊಂದು ಆವೃತ್ತಿ ಕರ್ತನೆ ಇನ್ನೂ ಸ್ಪಷ್ಟವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತೆ ಎಂಬುದಾಗಿ ಕರ್ತನೆ ಇವತ್ತು ಕೇಳತಕ್ಕಂಥ ಪ್ರತಿಯೊಂದು ವೀಕ್ಷಕರಿಗೆ ಶುಭವೂ ಕ್ಷೇಮವೂ ಆಗಲಿ ಎಂಬುದಾಗಿ ಕೋರ್ತ ಕರ್ತನೆ ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ಕರ್ತನೆ ರಾಜ ಅವರ ಜೀವನದಲ್ಲಿ ಅದ್ಭುತಗಳು, ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆ ಕೇಳಿದಾಗ ಸ್ತೋತ್ರಗತನೇ ಕೃಪೆ ಇರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡಿದ್ದಾನೆ. ಇವತ್ತು ಅನೇಕ ಕಾರ್ಯಗಳನ್ನು ನಾವು ಯೇಸು ಕ್ರಿಸ್ತನ ಜೀವನದಲ್ಲಿ ಕಂಡಿರ್ತೇವೆ. ಆದರೆ ಯೇಸು ಕ್ರಿಸ್ತನು ಮೊದಲನೇ ಆಗಮನವನ್ನೇ ನಾವು ಸರಿಯಾಗಿ ಗ್ರಹಿಸದೆ, ಅರ್ಥ ಮಾಡಿಕೊಳ್ಳದೆ ನಾವು ಎರಡನೇ ಆಗಮನದ ಕುರಿತು ಭೀತಿ ಹುಟ್ಟಿಸೋದು ಸರಿಯಲ್ಲ ಅನ್ನತಕ್ಕಂಥ ಅರಿವು ನನಗೆ ಒಂದು ದೊಡ್ಡ ಸೇವಕರು ಬೋಧಿಸಿರುವ ಬೋಧನೆಯಿಂದ ನನಗೆ ಉಂಟಾಯಿತು. ಒಂದು, ಮೊದಲನೇ ಆಗಮನದಲ್ಲಿ ಯೇಸು ಕ್ರಿಸ್ತನು ಏನು ಮಾಡಲಿಕ್ಕಿದ್ದಾನೆ ಅನ್ನತಕ್ಕಂಥ ಪ್ರವಚನಗಳು, ಭವಿಷ್ಯವಾಣಿಗಳು, ಪ್ರವಚನಗಳು ಯೇಸು ಕ್ರಿಸ್ತನು ಮೊದಲನೇ ಆಗಮನದಲ್ಲಿ ಏನೇನು ಮಾಡಲಿಕ್ಕಿದ್ದಾನೆ ಅಂತೇಳಿ ಹಳೆ ಒಡಂಬಡಿಕೆಯ ನ್ಯಾಯ ಪ್ರಮಾಣಗಳಲ್ಲಿಯೂ ಹಾಗೂ ಪ್ರವಚನಗಳಲ್ಲಿಯೂ ಇವು ಬರೆಯಲಾಗಿದೆ.
ಆದ ಕಾರಣ ಯೇಸು ಕ್ರಿಸ್ತನ ಮೊದಲನೇ ಆಗಮನದಲ್ಲಿರತಕ್ಕಂಥ ಸುಖ, ಸಮಾಧಾನ, ಶಾಂತಿ, ಸಮೃದ್ಧಿ, ಬಡವರಿಗೆ ಮುಕ್ತಿ ಮತ್ತು ಬಡತನದಿಂದ ಅವರೆಲ್ಲರಿಗೆ ಪರಿಪೂರ್ಣವಾಗಿ ಅವಮಾನದಿಂದನೂ ಅವರನ್ನು ಬಿಡಿಸತಕ್ಕಂಥ ಒಡೆಯನಾಗಿದ್ದಾನೆ. ಅದಕ್ಕಾಗಿ ನಾವು ಬಹಳ ಸಾರಿ ನಮ್ಗೆ ಅರ್ಥ ಆಗಲ್ಲ, ಯೇಸು ಕ್ರಿಸ್ತನು ತಾನು ಮೊದಲನೇ ಸಾರಿ ಆತನ ಸೇವೆಯನ್ನು ಆರಂಭ ಮಾಡಲಿಕ್ಕೆ ಕರ್ತನ ಆತ್ಮ ನನ್ನ ಮೇಲಿದೆ, ಯಾಕೆಂದರೆ ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಮನಮುರಿದವರನ್ನು ಗುಣಪಡಿಸುವುದಕ್ಕಾಗಿ, ಸ್ವಸ್ಥ ಮಾಡೋದಕ್ಕಾಗಿ, ಕುರುಡರಿಗೆ ಕಣ್ಣು ಕೊಡೋದಕ್ಕಾಗಿ ಮತ್ತು ಸೆರೆಯಲ್ಲಿದ್ದವರಿಗೆ ಬಿಡಿಸುವುದಕ್ಕಾಗಿಯೂ, ಬಾಧಿತರನ್ನು ಮುಕ್ತಗೊಳಿಸುವುದಕ್ಕಾಗಿಯೂ ಮತ್ತು ಕರ್ತನ ಯೂಬ್ಲಿ ವರ್ಷ, ಸುಭಿಕ್ಷೆಯ ವರ್ಷ, ಉತ್ಸಾಹ ತರತಕ್ಕಂಥ ವರ್ಷವನ್ನು ಪ್ರಚುರಪಡಿಸೋದಕ್ಕಾಗಿಯೂ ನಾನು ಕಳುಹಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ ಕಾರಣ ಬಡವರಿಗೆ ಸುವಾರ್ತೆಯನ್ನು ಸಾರುವುದ ಕುರಿತು ನಾವು ಹೆಚ್ಚಾಗಿ ಬೋಧಿಸುತ್ತಾ ಇದ್ದೇವೆ, ತಿಳಿಸ್ತಾ ಇದೆ. ಯಾಕಂದರೆ ಬಡವರಿಗೆ ಸುವಾರ್ತೆ ಏನು ಎನ್ನುವುದನ್ನು ನಾನು ಕಳೆದ ಭಾಗದಲ್ಲಿ ಬಹಳ ಸುಂದರವಾಗಿ ಅದನ್ನು ನಾನು ತಿಳಿಸಿದ್ದೇನೆ. ಧರ್ಮೋಪದೇಶಕಾಂಡ 15:4-5-6 ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳ್ಕೊಂಡು, ಈಗ ನಿಮ್ಮ ಕರ್ತನಾದ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅವುಗಳನ್ನು ಕೈಗೊಂಡು ನಡೆಯೋದಾದರೆ ನಿನ್ನ ದೇವರಾದ ಕರ್ತನು ಕೊಡುವ ಆ ದೇಶವನ್ನು, ನಿನ್ನ ಸ್ವಕೀಯ ದೇಶವಾಗಿ ಕೊಡ್ತಕ್ಕಂಥ ಆ ದೇಶದಲ್ಲಿ ನೀನು ಆತನ ಅಭಿವೃದ್ಧಿಯನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಒಬ್ಬನೂ ಬಡವನಾಗಿ ಇರುವುದಿಲ್ಲ. ಇದು ಸುವಾರ್ತೆ. ಯೇಸು ಕ್ರಿಸ್ತನು ಬಡವರಿಗೆ ತಂದಿರತಕ್ಕಂಥದ್ದು. ಮೊಟ್ಟ ಮೊದಲಾಗಿ ನಾವು ಯೇಸು ಕ್ರಿಸ್ತನು ತನ್ನ ಸೇವೆ ಆರಂಭ ಆಗಲಿಕ್ಕೆ ಮುಂಚೆನೆ, ತನ್ನ ಸಮಯ ಬರಲಿಕ್ಕೆ ಮುಂಚೆನೆ ಒಂದು ದೊಡ್ಡ ಅದ್ಭುತವನ್ನು ಯೇಸು ಕ್ರಿಸ್ತನು ಮಾಡಿದನು. ಎಲ್ಲರೂ ಹೇಳ್ತಾರಲ್ವ್ಯಾ, ಯೇಸು ಕ್ರಿಸ್ತನು ಮಾಡಿದನು. ಅದು ಸುವಾರ್ತೆ 2ನೇ ಅಧ್ಯಾಯ 1 ನಾವು ನೋಡೋಣ. ದಿಸ್ ಈಸ್ ದ ಬಿಗಿನಿಂಗ್. ನಾನು ನೇರವಾಗಿ ಓದ್ತಾ ಇದ್ದೇನೆ. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಸೈನ್ಸ್ ಜೀಸಸ್ ಡಿಡ್ ಇನ್ ಕ್ಯಾನಾ ಆಫ್ ಗ್ಯಾಲಿಲಿ ಆ್ಯಂಡ್ ಮ್ಯಾನಿಫೆಸ್ಟೆಡ್ ಹಿಸ್ ಗ್ಲೋರಿ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಬಿಲೀವ್ಡ್ ಹಿಮ್. ಇದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಕಾನಾನ್ ಎಂಬ ಪಟ್ಟಣದಲ್ಲಿ, ಚಿಕ್ಕ ಪಟ್ಟಣದಲ್ಲಿ ಆತನು ತನ್ನ ಮಹಿಮೆಯನ್ನು ಜನರಿಗೆ ಪ್ರಕಟಗೊಳಿಸಿದನು. ಅದು ಏನಂದರೆ, ಶಿಷ್ಯರು ಆ ಮಹಿಮೆಯನ್ನು ನೋಡಿ ನಂಬಿದ್ರು. ಎಲ್ಲ ಹೇಳ್ತಾರಲ್ವ್ಯಾ, ಗಂಭೀರವಾಗಿ ಹೇಳ್ತಾರಲ್ವ್ಯಾ. ಯಾರು ಡಿಸ್ಟರ್ಬ್ ಆಗಬೇಡ್ರಿ, ದಯಮಾಡಿ ಎಲ್ಲರೂ ದೇವರ ವಾಕ್ಯವನ್ನು ಗಮನಿಸ್ತೀರಿ. ನಾನು ನಂಬ್ತೇನೆ ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ದೂರ ದೇಶ ವಿದೇಶಗಳಿಂದ, ಹಳ್ಳಿ ಗ್ರಾಮಗಳಿಂದ ಮತ್ತು ನಿಮ್ಮ ಪಟ್ಟಣಗಳಿಂದ, ನೀವಿರುವ ಸ್ಥಳಗಳಲ್ಲಿ ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಭಾಳ ಜಾಗೃತಿಯಿಂದ ಕೇಳಿ. ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಮೊಟ್ಟ ಮೊದಲಾದಂಥ ಅದ್ಭುತ ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 1-11 ನಾವು ನೋಡ್ತೇವೆ. ಬೇಗನೆ ನಮಗೆ ಸಹೋದರರು ಓದಿ ಹೇಳುವುದಾದರೆ ನಾನು ಅವರ ಜೊತೆಯಲ್ಲಿ ಜನರಿಗೆ ಓದಿ ತಿಳಿಸುತ್ತೇನೆ. ಮತ್ತು 3ನೇ ದಿನದಲ್ಲಿ ಗಲಿಲಾಯದ ಕಾನಾದಲ್ಲಿ ಒಂದು ಮದುವೆ ಆಯಿತು. ಅಲ್ಲಿ ಯೇಸುವಿನ ತಾಯಿ ಆ ಮದುವೆಯಲ್ಲಿ ಮೊದಲೇ ಹಾಜರಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದಿದ್ದರು. ಆಗ ಅವರಿಗೆ ದ್ರಾಕ್ಷಾರಸವು ಸಾಲದೆ ಹೋದದ್ದರಿಂದ ಯೇಸುವಿನ ತಾಯಿಯು ಆತನಿಗೆ ದ್ರಾಕ್ಷಾರಸ ಇನ್ನು ಇಲ್ಲ ಎಂದು ಯೇಸುವಿಗೆ ಸುದ್ದಿ ತಿಳಿಸಿದಳು. ಯೇಸು ತನ್ನ ತಾಯಿಯಾಗಿರ್ತಕ್ಕಂಥ ಅವಳಿಗೆ, ಸ್ತ್ರೀಯೇ, ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಸಮಯವು ಇನ್ನೂ ಬರಲಿಲ್ಲ ಎಂದನು. ಆತನ ತಾಯಿಯು ಸೇವಕರಿಗೆ, ಯೇಸು ಕ್ರಿಸ್ತನ ತಾಯಿ ಹೇಳ್ತಾ ಇದ್ದಾಳೆ ಸೇವಕರಿಗೆ, ಯಾರು ಅಡಿಗೆ ಮಾಡತಕ್ಕಂಥ ಸೇವಕರಿಗೆ ಹೇಳ್ತಾ ಇದ್ದಾಳೆ, ಯೇಸು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಎಂದಳು. ಯಹೂದ್ಯದ ಶುದ್ಧೀಕರಣದ ಪ್ರಕಾರ ಅಲ್ಲಿ ಪ್ರತಿಯೊಂದು 2 ಅಥವಾ 3 ಕೊಳಗ ನೀರು ಹಿಡಿಯುವಷ್ಟು 6
ಕಲ್ಲಿನ ಬ್ಯಾರಲ್ಗಳು, ಕನ್ನಡದಲ್ಲಿ ಬಾನೆಗಳು ಅಂತಾರೆ ಅದಕ್ಕೆ. 6 ಕಲ್ಲಿನ ಬಾನೆಗಳು ಇದ್ದವು. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅಂದನು. ಮತ್ತು ಅವರು ಅವುಗಳನ್ನು ಅದರ ಕಂಠದವರೆಗೆ ತುಂಬಿದರು. ಮತ್ತು ಆತನು ಯೇಸು ಅವರಿಗೆ, ಈಗ ಇದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ತೆಗಾರಿಗೆ, ಅಂದರೆ ನಮ್ಮ ಭಾಷೆಯಲ್ಲಿ ಅಡಿಗೆ ಭಟ್ರಿಗೆ, ಔತಣವನ್ನು ಮಾಡ್ತಕ್ಕಂಥ ಅಡಿಗೆ ಭಟ್ರಿಗೆ ಕೊಡಿರಿ ಎಂದು ಹೇಳರು. ಅವರು ಆ ನೀರನ್ನು ತೆಗೆದುಕೊಂಡು ಹೋಗಿ ಕೊಟ್ಟರು. ಔತಣದ ಪಾರುಪತ್ತೆಗಾರನು ದ್ರಾಕ್ಷಾರಸವಾದ ನೀರನ್ನು ರುಚಿ ನೋಡಿದ್ದಾಗ ಅದು ಎಲ್ಲಿಂದ ಬಂತೆಂದು ತಿಳಿಯದವನಾಗಿ ನೀರನ್ನು ತೋಡಿದ ಸೇವಕರಿಗೆ ತಿಳಿದಿತ್ತು. ಮದಲಿಂಗನನ್ನು ಕರೆಕಳಿಸಿ ಅವನಿಗೆ, ಪ್ರತಿ ಮನುಷ್ಯನು ಮೊದಲು ಒಳ್ಳೆ ದ್ರಾಕ್ಷಾರಸವನ್ನು ಕೊಟ್ಟು ಜನರು ಚೆನ್ನಾಗಿ ಆ ದ್ರಾಕ್ಷಾರಸವನ್ನು ಕುಡಿದ ಮೇಲೆ ಆಮೇಲೆ ಕನಿಷ್ಠವಾದದ್ದನ್ನು ಉಳಿದಿದ್ದನ್ನು ಕೊಡುತ್ತಾನೆ. ಆದರೆ ನೀನು ಮದುಮಗನೇ ಇದುವರೆಗೆ ಒಳ್ಳೆ ದ್ರಾಕ್ಷಾರಸವನ್ನು ಇಟ್ಟುಕೊಂಡಿದಿ ಎಂದನು. ಯೇಸು ಈ ಮೊದಲನೇ ಅದ್ಭುತ ಕಾರ್ಯವನ್ನು ಗಲಿಲಾಯ ಎಂಬ ಕಾನಾದಲ್ಲಿ ಈ ಅದ್ಭುತಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಮತ್ತು ಆತನ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು. ಅವರು ಇವೆಲ್ಲವನ್ನು ನೋಡಿದ ಮೇಲೆ ನಂಬಿದರು ಎಂಬುದಾಗಿ ಇಲ್ಲಿ ನಾವು ಓದ್ತಾ ಇದ್ದೇವೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಇದರಲ್ಲಿ ಅದ್ಭುತವಾದಂಥ ಸಂಗತಿ ಏನಂದರೆ, ಒಂದು ಮದುವೆಯಲ್ಲಿ ಭಯಂಕರವಾದಂಥ ಕೊರತೆ ಬಂದಿತ್ತು. ಇಲ್ಲಿ ಜಾಗ್ರತೆಯಿಂದ ಗಮನಿಸ್ತೀರಿ, ಯೇಸು ಕ್ರಿಸ್ತನು ಬಡತನದಲ್ಲಿ ಇರತಕ್ಕಂಥ ಬಡವರಿಗೂ ಸಹಾಯ ಮಾಡೋದಕ್ಕಾಗಿ ಬಂದಿದ್ದಾನೆ. ಅಷ್ಟೇ ಅಲ್ಲದೆ ಆತನು ಬಡವರಿಗೆ ಶುಭ ವರ್ತಮಾನವನ್ನು ಸಾರಲಿಕ್ಕೆ ಮುಂಚೆ ಒಂದು ಕೊರತೆ ಇಲ್ಲದಂಥ ಮದುವೆಯಲ್ಲಿ ಆತನ ಅದ್ಭುತವನ್ನು ಸೂಚಕ್ರಿಯನ್ನು ಮಾಡಿದಾನೆ. ಯಾಕಂದರೆ ಬಂದಿರತಕ್ಕಂಥವನು ಮೆಸ್ಸಯ ಬರಬೇಕಾಗಿರುವ ಕ್ರಿಸ್ತು ಆತನು ಎಂದು ಸೂಚಿಸೋದಕ್ಕಾಗಿ ಅಲ್ಲೇ ಆ ರಾಜಾದಿರಾಜನು ದೇವಾದಿದೇವನ ಮಹಿಮೆಯನ್ನು ಅಲ್ಲೇ ಪ್ರಕಟಗೊಳಿಸಿದನು. ಮೊಟ್ಟ ಮೊದಲಾಗಿ ಹಿ ಮ್ಯಾನಿಫೆಸ್ಟೆಡ್ ಇಸ್ ಗ್ಲೋರಿ. ಹಲ್ಲೆಲೂಯಾ. ಇಟ್ ಈಸ್, ಈ ಗ್ಲೋರಿ ಅನ್ನೋ ಪದ, ಮಹಿಮೆ ಅನ್ನೋ ಪದ ಅರಸರ ಪ್ರಭುತ್ವದಲ್ಲಿ ಅವರ ಮಹಿಮೆಯನ್ನು, ಅರಸನ ಮಾಡತಕ್ಕಂಥ ಕ್ರಿಯೆಗಳನ್ನು ಮಹಿಮಾಪೂರ್ವಕವಾಗಿ ನೋಡುವಾಗ ಆತನು ಮಾಡುವ ಕ್ರಿಯೆಗಳ ಭಾರವೇ, ಆತನು ಮಾಡುವ ಕ್ರಿಯೆಗಳ ವಿಷಯದಲ್ಲಿ, ಮಹತ್ವ ಕಾರ್ಯಗಳ ವಿಷಯದಲ್ಲಿ ಇಟ್ಸ್ ಅ ಗ್ಲೋರಿ ಆಫ್ ದ ಕಿಂಗ್ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಆದ ಕಾರಣ ಇಲ್ಲಿ ಅದ್ಭುತವಾದಂಥ ಸಂಗತಿ, ವಿಚಿತ್ರವಾದಂಥ ಘಟನೆ. ಈ ಕಾನಾವೂರಿನ ಮದುವೆಯಲ್ಲಿ ಆಗಿರ್ತಕ್ಕಂಥ ಈ ಮದುವೆಗೆ ಯೇಸು ಕ್ರಿಸ್ತನನ್ನು ಕರೆದರು. ಈ ಸ್ಟೋರಿಯನ್ನು ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳೋಣ. ಒಂದು ಕೊರತೆಯಲ್ಲಿ ಇದ್ದ ಮದುವೆ. ಇಲ್ಲಿ ನಮಗೆ ಯಹೂದ್ಯರ ಸಂಸ್ಕೃತಿ, ಸಂಪ್ರದಾಯ, ಕಸ್ಟಮ್ಸ್, ಪದ್ಧತಿಗಳು ಗೊತ್ತಿಲ್ಲದ ಕಾರಣದಿಂದ ನಮಗೆ ಕೆಲವು ಮಾತುಗಳು ಇಲ್ಲಿ ಅರ್ಥ ಆಗಲ್ಲ. ಇಲ್ಲಿ ಹೇಳಲಾಗಿದೆ, ಮದುವೆಯ ಮೂರನೇ ದಿನ ಯೇಸುವಿನ ತಾಯಿ ಕೂಡ ಅಲ್ಲಿದ್ದರು. ಯೇಸುವಿನ ಶಿಷ್ಯರು ಹಾಗೂ ಆತನನ್ನು ಆ ಮದುವೆಗೆ ಆಮಂತ್ರಿಸಿದರು, ಕರೆದಿದ್ದರು. ಆವಾಗ ಆ ಮದುವೆಯಲ್ಲಿ ಯೇಸು ಕ್ರಿಸ್ತನು ಪ್ರವೇಶಿಸಿದ ಕೂಡಲೇ ತಾಯಿ ಏನು ಹೇಳಿದಳು? ದ್ರಾಕ್ಷಾರಸ ಸಾಲದೇ ಹೋಯಿತು ಎಂಬುದಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಸುದ್ದಿಯನ್ನು ತಿಳಿಸಿದ್ಲು. ಆದರೆ ನೆನಪಿಟ್ಕೊಳ್ರಿ, ಮರಿಯಳಾದ ಯೇಸು ಕ್ರಿಸ್ತನ ತಾಯಿ ಎಂದು ಎನಿಸಲ್ಪಡ್ತಿರ್ತಕ್ಕಂಥ ಮರಿಯಳು
ತನ್ನ ಮಗನಿಗೆ ಅಪ್ಪಣೆ ಕೊಡಲಿಲ್ಲ. ಶಿ ಡಿಡ್ ನಾಟ್ ಕಮಾಂಡ್ ಹಿಸ್ ಸನ್ ಜೀಸಸ್. ಅವಳು ಯೇಸು ಕ್ರಿಸ್ತನಿಗೆ ಸುದ್ದಿ ತಿಳಿಸಿದಳು, ಅವರಿಗೆ ದ್ರಾಕ್ಷರಸ ಸಾಲದೆ ಹೋಗಿದೆ ಎಂಬುದಾಗಿ. ಇಷ್ಟೇ ಹೇಳಿದ್ಲಷ್ಟೇ, ನೀನು ಮಾಡು ಎಂಬುದಾಗಿ ಕಮಾಂಡ್ ಮಾಡಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕಾಗಿ ಯೇಸು ಕ್ರಿಸ್ತನು ಅಲ್ಲಿ, ಓ ಸ್ತ್ರೀಯೇ, ಯಾಕೆ ನಿನಗೆ ನನ್ನ ಗೊಡವೆ, ನನ್ನ ಸಮಯ ಇನ್ನೂ ಬರಲಿಲ್ಲ ಎಂಬುದಾಗಿ ಹೇಳಿದ. ಇದು ಯಹೂದ್ಯರಂದ್ರೆ ಈಗ ಇಸ್ರಾಯೇಲಿ ಎಂಬುದಾಗಿ ಹೇಳ್ತೇವೆ ನಾವು. ಯಹೂದ್ಯರು ಮದುವೆ ಮಾಡುವ ಒಂದು ಪದ್ಧತಿ ಏನಂದ್ರೆ, ಸುಮಾರು ಅಲ್ಲ, ಖಂಡಿತವಾಗಿ ಅವರು ಮದುವೆ ಔತಣವನ್ನು ಹಮ್ಮಿಕೊಂಡಿರ್ತಾರೆ. ಎಷ್ಟು ದಿನ? ಈಗಲೇ ನಿಧಿ ಮಾಡಕ್ಕೆ ಹೋಗ್ಬೇಡ್ರಿ, 7 ದಿನ ಆಯ್ತು ಏನೋ ಮದುವೆ. ಹಲ್ಲೆಲೂಯಾ. 7 ದಿನಗಳು ಮದುವೆ ಹಮ್ಮಿಕೊಂಡಿರ್ತಾರೆ. ಅದರಲ್ಲಿ 3 ದಿನಗಳು ಆದ ನಂತರ, ಮೂರನೇ ದಿನದಲ್ಲಿ, ಆನ್ ದ ಥರ್ಡ್ ಡೇ, ಮದುವೆಯ 3ನೇ ದಿನದಲ್ಲಿ ಯೇಸು ಕ್ರಿಸ್ತನು ಆ ಮದುವೆಗೆ ಹೋಗಿದ್ದನು. ಅನೇಕ ಜನರು ಆ 7 ದಿನಗಳು ಬರ್ತಾ ಔತಣದಲ್ಲಿ ಊಟವನ್ನು ಮಾಡಿಕೊಂಡು ದ್ರಾಕ್ಷಾರಸ ಪಾನೀಯವನ್ನು ಕುಡಿದುಕೊಂಡು ಅವರು ತೃಪ್ತಿಪಟ್ಟು ಆ ಮದುವೆ ಮಾಡಿರ್ತಕ್ಕಂಥ ಆ ಜೋಡಿಗಳನ್ನು, ಆ ಮದುವೆ ಮಾಡಿರ್ತಕ್ಕಂಥ ಆ ದಂಪತಿಗಳನ್ನು ಆಶೀರ್ವದಿಸಿ, ನೂತನ ದಂಪತಿಗಳನ್ನು ಆಶೀರ್ವದಿಸಿ ಅವರ ಮೇಲೆ ಶುಭವನ್ನು ಕೋರಿ ಹಾರೈಸಿ ಹೋಗತಕ್ಕಂಥ ದಿನಗಳು ಆ 7 ದಿನಗಳು. ಔತಣ ಮಾಡಿ ಹರ್ಷಿಸಿ ಆನಂದಿಸಿ, ಅಲ್ಲಿ ತುಂಬು ಹರ್ಷ ಆನಂದ ಇರ್ತದೆ. ಅದಕ್ಕಾಗಿ ಅವರಿಗೆ ದ್ರಾಕ್ಷಾರಸ ಅನ್ನತಕ್ಕಂಥ ಪಾನೀಯ ಕೊಡಲಾಗ್ತದೆ. ಈ 3 ದಿನಗಳಲ್ಲಿ ಯೇಸು ಕ್ರಿಸ್ತನು ಯಾಕೆ ಮೊದಲನೇ ದಿನ ಹೋಗಲಿಲ್ಲ? ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಯಾಕೆ ಕೊನೆ ದಿನ ಹೋಗಲಿಲ್ಲ? ಗಂಭೀರವಾಗಿ ಹೇಳ್ತಿರಲಿಲ್ಲ. ಕಿಂಗ್ ಆಫ್ ಕಿಂಗ್, ಲಾರ್ಡ್ ಆಫ್ ಲಾರ್ಡ್, ಕಿಂಗ್ ಆಫ್ ಕಿಂಗ್ಸ್, ಲಾರ್ಡ್ ಆಫ್ ಲಾರ್ಡ್. ರಾಜಾದಿ ರಾಜರಿಗೆ ರಾಜನು, ಒಡೆಯರಿಗೆ ಒಡೆಯನಾಗಿರ್ತಕ್ಕಂಥವನು ಭೂಮಿಗೆ ಇಳಿದಾನೆ. ಅದಕ್ಕಾಗಿ ಆತನು 3ನೇ ದಿನ ಹೋಗುವಾಗ ಅಲ್ಲಿ ದ್ರಾಕ್ಷಾರಸ ಮುಗಿದು ಹೋಗುವ ಸಮಯದಲ್ಲಿ ಹೋಗಿದ್ದಾನಂದರೆ, ನೆನ್ಪಿಟ್ಕೊಳ್ಳಿ, ಯೇಸು ಕ್ರಿಸ್ತನು ಪರಲೋಕದ ತಂದೆ, ಯೇಸು ಕ್ರಿಸ್ತನು ಪರಲೋಕದ ಪ್ರಭುತ್ವ ಅಲ್ಲೇ ಮುಂದೆ ಹೋಗ್ತಾ ಇದೆ ಎಂಬುದಾಗಿ. ಯಾಕಂದರೆ ಆ ಮದುವೆ ಕಾನಾ ಊರಿನ ಮದುವೆ, ಮತ್ತು ಯಾರ ಸಂಬಂಧಿಕರವರು? ಮರಿಯಳ ಸಂಬಂಧಿಕರವರು. ಅಲ್ಲಿ ಅಶೇರ್ ಎಂಬ ಗೋತ್ರದವರು ವಾಸ ಮಾಡ್ತಾರೆ. ಅಶೇರ್ ಮತ್ತು ಎಫ್ರಾಯಿಮ್ ಗೋತ್ರದವರು ವಾಸ ಮಾಡ್ತಾ ಇರ್ತಾರೆ. ಅವರ ಮನೆಗೆ ಹೋಗುದು. ಯಾಕಂದ್ರೆ ಅವರು ಯಹೂದ್ಯರಿಗೆ ಯಾವುದೇ ಕೊರತೆ ಬಂದಾಗ ಅಲ್ಲಿ 3ನೇ ದಿನ ಹೋಗಿದ್ರು. 3ನೇ ದಿನನೇ ಯಾಕೆ ಹೋಗಿದ್ರು ಅಂದ್ರೆ, ಹಲ್ಲೆಲೂಯಾ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಕೊಳ್ಬೇಕು, ಮದುವೆ ಹೆಂಗೆ ಮಾಡಬೇಕು ಎಂದು ಚಿಂತೆ ಮಾಡ್ತೀರಾ? ಯಾವತ್ತೂ ಚಿಂತೆ ಮಾಡಬೇಡ್ರಿ. ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಪರಲೋಕದಲ್ಲಿರುವಂಥ ನಿಮ್ಮ ತಂದೆಗೆ ನಿಮಗೆ ಏನೇನು ಬೇಕೆಂಬುದಾಗಿ ಆತನಿಗೆ ಮೊದಲೇ ಗೊತ್ತಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಆ ಒಂದು ಮದುವೆಯಲ್ಲಿ ಆ ಸಮಯಕ್ಕೆ ಒಂದು ದೊಡ್ಡ ಕೊರತೆ ಬರೋದ್ರಿಂದ ಆ ಮದುವೆಯ ಔತಣವು ಪತನವಾಗತಕ್ಕಂಥ ದಿನ ಬಂದಿರುವಾಗ, ಔತಣವು ಪೂರ್ಣವಾಗಿ ಮುಗಿದು ಹೋಗಿರುವಾಗ, ಅಲ್ಲಿರ್ತಕ್ಕಂಥ ಮದುವೆ ಅವಮಾನ ಪೀಡಿತ ಆಗತಕ್ಕಂಥ ಸಮಯ ಬಂದಿರುವಾಗ, ಅವರ ಕಡು ಪರಿಸ್ಥಿತಿ ಬಂದಿರುವಾಗ, ಅಲ್ಲಿ ಯೇಸು ಕ್ರಿಸ್ತನು ಸರಿಯಾದ ಸಮಯಕ್ಕೆ ಅಲ್ಲಿ ಆತನಿದ್ದನು. ಎಲ್ಲರೂ ಅಲ್ಲೂಯ್ಯ. ಮೊದಲನೇ ದಿನ ಯಾಕೆ ಬರಲಿಲ್ಲ, 2ನೇ ದಿನ ಯಾಕೆ ಬರಲಿಲ್ಲ, 3ನೇ ದಿನ ಯಾಕೆ ಬರಲಿಲ್ಲ ಅಂದರೆ, ಅಲ್ಲೆಲೂಯ್ಯ, ನಿನ್ನ ಅಗತ್ಯ ಯಾವಾಗಿದೆಯಲ್ಲ ಅದಕ್ಕಿಂತ ಮುಂಚೆ ಯೇಸು ನಿನ್ನ ಕಡೆ ಬರ್ತಾನೆ ಅನ್ನತಕ್ಕಂಥ ಸತ್ಯವನ್ನು ಮರೆತು ಹೋಗಬೇಡ. ಯಾಕಂದರೆ ಮದುವೆ ದಿನದಲ್ಲಿ ಆತನು ಆ ಮದುವೆ ನಿಂತು ಹೋಗುವ ಸಮಯದಲ್ಲಿ ಮಧ್ಯದಲ್ಲಿ ಆಹಾರದ ಕೊರತೆ, ಅಂದರೆ ಪಾನೀಯದ ಕೊರತೆ, ದ್ರಾಕ್ಷರಸದ ಕೊರತೆಯಿಂದ ಆ ಮದುವೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಅನೇಕ ಜನರು ಮತ್ತು ತಿರುಗಿ ಅವಮಾನ ಪಾಡಿತರಾಗದಂತೆ ಅವರು ಪರಿಪೂರ್ಣವಾಗಿ ಲಜ್ಜೆಗೆಟ್ಟವರಾಗಿ ಅವರು ಪೂರ್ಣವಾಗಿ ತಲೆ ತಗ್ಗಿಸಿಕೊಳ್ಳದಂತೆ ಆಗದಂತೆ ಯಾವ ಪಟ್ಟಣದಲ್ಲಿ ಅವರ ಮದುವೆ ಪತನವಾಗಿ ಅವಮಾನವಾಗಬೇಕನ್ನತಕ್ಕಂಥ ದುರುದ್ದೇಶ ಆ ಲೋಕದ ದುಷ್ಟ ಶಕ್ತಿಯು, ದುಷ್ಟ ಜನರು ಇಟ್ಟುಕೊಂಡಿದ್ರು ಅಥವಾ ದುಷ್ಟ ಸಂಕಲ್ಪ ಅಲ್ಲಿ ಇತ್ತು. ಆದರೆ ದೇವ್ರಿಗೆ ಗೊತ್ತಿದೆ ಆತನು ಒಳ್ಳೆಯವನು. ಎಲ್ಲ ಹೇಳಿದ್ರೆ ಒಳ್ಳೆಯವನು.
ಯಾವ ಮದುವೆಯಲ್ಲಿ ಇನ್ನು ಇಷ್ಟು ದೊಡ್ಡ ಅವಮಾನವಾಗುತ್ತಿತ್ತೋ ಆ ಮದುವೆ 2000 ವರ್ಷಗಳಿಂದ ಇವತ್ತಿಗೂ ಸನ್ಮಾನಿಸ್ತಾ ಇದ್ದೇವೆ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದರೆ ಆ ಮದುವೆ ಒಳಗೆ, ಆ ಮದುವೆ 2 ದಾಂಪತ್ಯ ಜೀವನ ಆರಂಭ ಮಾಡ್ತಿರ್ತಕ್ಕಂಥ ಆ ದಾಂಪತ್ಯ ಜೀವನದ ಆರಂಭದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಶುಭಗಳು ತಡೆದು ಶುಭವಾಗುವಂತೆ, ಅಶುಭ ಆಗಲಿಕ್ಕೆ ಮುಂಚೆ ಆ ಶುಭವನ್ನುಂಟು ಮಾಡುವ, ಮೇಲುಗಳನ್ನುಂಟು ಮಾಡುವ, ಒಳ್ಳೆಯದನ್ನು ಮಾಡತಕ್ಕಂಥವನು ಅಲ್ಲೇ ಮೊದಲೇ ಆತನು ಬಂದು ನಿಂತಿದ್ದಾನೆ. ಯಾಕಂದರೆ ದೇವರು ನಿನ್ನ ಅಗತ್ಯಗಳನ್ನು ಪೂರೈಸಲು ಮಾತ್ರ ಅಲ್ಲ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕೋದಾದರೆ ನೀನು ಚಿಂತೆ ಮಾಡೋದು ಬೇಕಾಗಿಲ್ಲ. ಪ್ರಭುತ್ವವು, ಅರಸನು, ಒಡೆಯನು ನಿನಗಾಗಿ ಚಿಂತೆ ಮಾಡ್ತಾನೆ. ಚಿಂತೆ ಯಾವತ್ತು ಆತನ ಮೇಲೆ ಹಾಕು, ಆತನು ನಿನಗಾಗಿ ಚಿಂತಿಸೋನು. ಪ್ರೈಸ್ ಲಾರ್ಡ್ ಜೀಸಸ್. ಅಯ್ಯೋ ಯಾಕೆ ಹಿಂಗಾಯಿತು, ಹಿಂಗೆ ಯಾಕಾಯಿತು, ನಮ್ಮ ಮದುವೆ ಅದಕ್ಕೆ ನಿಂತು ಹೋಗ್ಬಿಟ್ಟಿತ್ತಲ್ಲ, ಮದುವೆ ನಾಶವಾಗಿಬಿಟ್ಟಿತ್ತಲ್ಲ, ಅವಮಾನವಾಗಿ ಬಿಟ್ಟಿತ್ತಲ್ಲ ಅನ್ನತಕ್ಕಂಥ ದಿಗುಲೇ ಬೇಕಾಗಿಲ್ಲ. ಅವರು ಅಡುಗೆ ಎಲ್ಲ ಮಾಡಿಕೊಂಡಿದ್ರು, ಪ್ರತಿದಿನ ಸರಿಯಾಗಿ ಅಡುಗೆ ಬಡಿಸ್ತಾ ಇದ್ರು. ಅವರು ದ್ರಾಕ್ಷಾರಸವನ್ನು ಪ್ರತಿದಿನ ಸರಿಯಾಗಿ ಮಾಡ್ತಾ ಇದ್ರು. ಅವರ ದ್ರಾಕ್ಷಾರಸ ಪ್ರತಿದಿನ ಫ್ರೆಶ್ ಆಗಿ ರೆಡಿ ಆಗ್ತಾ ಇತ್ತು. ಆದರೆ ದ್ರಾಕ್ಷ ರಸವೇ ಸಾಲದೆ ಹೋಯಿತು. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಅಲ್ಲಿದ್ದವರು ಬಡವರೆಂಬುದಾಗಿ ಹೇಳಲಿಕ್ಕೂ ನನಗೆ ಅವಕಾಶ ಇಲ್ಲ. ಆದರೆ ಅಲ್ಲಿ ಒಂದು ಕೊರತೆ ಇತ್ತು, ಅದು ದ್ರಾಕ್ಷಾರಸದ ಕೊರತೆ. ಪ್ರೈಸ್ ಲಾರ್ಡ್ ಜೀಸಸ್. ಅದು ಪೂರ್ಣ ಮದುವೆಯಲ್ಲಿ ಸಂತಸ, ಹರ್ಷ, ಆನಂದ, ಶುಭಗಳನ್ನು ಹಾರೈಕೆ ಮಾಡತಕ್ಕಂಥ ದ್ರಾಕ್ಷಾರಸದ ಕೊರತೆ ಇತ್ತು. ಆ ಕೊರತೆಯಿಂದ ಆ ಮದುವೆ ಅವಮಾನ ಪೀಡಿತರಾಗಿ ಅವರು ತಲೆ ತಗ್ಗಿಸಿಕೊಂಡು ಬದುಕಲಾರದಂಥ ಸ್ಥಿತಿ, ಆತ್ಮಹತ್ಯೆ ಮಾಡಿಕೊಳ್ಳಲಾರದಂಥ ಸ್ಥಿತಿ ಬರಬಾರದನ್ನತಕ್ಕಂಥ ಉದ್ದೇಶದಿಂದ ಪರಲೋಕದಲ್ಲಿರುವಂಥ ತಂದೆ ತನ್ನ ಮಗನಾದ ಅರಸನಾದ ಯೇಸು ಕ್ರಿಸ್ತನನ್ನು ಆ ಮದುವೆಗೆ ಮೊದಲೇ ಕಳಿಸಿದನು. ಸುಮ್ಮನೆ ಆ ಮದುವೆಗೆ ಬಂದಿಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ. ದೇರ್ ಈಸ್ ಗುಡ್ ಟೈಮ್ ಫಾರ್ ಯು ಆಲ್ ದ ಟೈಮ್. ಹಲ್ಲೆಲೂಯಾ. ಗಾಡ್ ಈಸ್ good all the time and God is good all the time. ದೇವರು ಒಳ್ಳೆಯವರು, ಎಲ್ಲ ಸಮಯದಲ್ಲಿ ಆತನು ಒಳ್ಳೆಯವರು. Praise Lord Jesus. ಯಾವ ಮದುವೆ ಅವಮಾನವಾಗಬೇಕಾಗಿತ್ತೋ ಅದೇ ಮದುವೆ 2000 ವರ್ಷ ಆದ ನಂತರ ಇವತ್ತಿಗೂ ನಾವು ನೆನಪು ಮಾಡ್ತಾ ಇದ್ದೇವೆ. ಆ ಮದುವೆಯಲ್ಲಿ ಯೇಸು ಕ್ರಿಸ್ತನು ಎಷ್ಟು ದೊಡ್ಡ ಸನ್ಮಾನ ತಂದನು. ಆ ಮದುವೆ ಪೂರ ಆ ಒಂದು ಕಾನಾಗೆ, ಗಲಿಲಾಯಗೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಇವತ್ತು ಕೂಡ ನೆನಪು ಮಾಡಿಕೊಳ್ತಾ ಇದೆ. ಆ ಮದುವೆ ದುನಿಯಾ ಯಾದ್ ಕರೆಂಗಿ ತೆರೆಕೋ. ಪ್ರೈಸ್ लॉर्ड जीसस. हालेलुया. जब परमेश्वर यीशु मसीह आपके घर में, आपके जीवन में चमत्कार किए तो दुनिया युगो युगो याद करेगा तेरे को. ಪ್ರೈಸ್ ಲಾರ್ಡ್ ಜೀಸಸ್. ನಿನ್ನನ್ನು ಅವಮಾನಪಡಿಸಿ, ನಿನ್ನನ್ನು ಅದೇ ಪಟ್ಟಣದಲ್ಲಿ ಇಲ್ಲದಂತೆ ಮಾಡಿ, ನಿನ್ನನ್ನು ತುಚ್ಛವಾಗಿ ಎನಿಸಿ, ನೀನು ಕೇವಲವಾಗಿ ಮಾಡಬೇಕೆಂಬುದಾಗಿ ನೋಡಿರ್ತಕ್ಕಂಥ ಅನೇಕ ದುಷ್ಟ ಶಕ್ತಿಗಳು, ಪರಿಸ್ಥಿತಿಗಳು ಇದ್ದರೂ ಕೂಡ ಅದೇ ಊರಿನಲ್ಲಿ ಇವತ್ತಿಗೂ ಆ ಮದುವೆಯನ್ನು ಯಾಕೆ ನೆನೆಸ್ತಾರಂದರೆ, ಯೇಸು ಕ್ರಿಸ್ತನ ಆ ಮದುವೆಯಲ್ಲಿ ಪ್ರವೇಶ ಮಾಡಿ ಆ ಮದುವೆಯ ಕೊರತೆಯನ್ನು ನೀಗಿಸಿ ಆ ಮದುವೆ ಇನ್ನೂ ವಿಜೃಂಭಣೆಯಿಂದ ನಡೆಯುವಂತೆ ಗಂಭೀರವಾಗಿ, ಭಯಂಕರವಾದಂಥ, ಅದ್ಭುತವಾದಂಥ ಆಡಂಬರದಿಂದ ನಡೆಯುವಂತೆ ಮಾಡಿದನ ಆ ಮದುವೆಯನ್ನು. ಪ್ರಪಂಚವೆಲ್ಲ ನೆನಪು ಮಾಡಿಕೊಳ್ಳುವಂತೆ ಮಾಡಿದನ ಆ ಮದುವೆಯನ್ನು. ಪ್ರೈಸ್ ಲಾರ್ಡ್ ಜೀಸಸ್. ನೀನು ಕಾಯ್ತಾ ಇದೆಯಾ? ಪ್ರಾರ್ಥನೆಯಲ್ಲಿ ವೇಟ್ ಮಾಡ್ತಾ ಇದೆಯಾ? ಆತನ ನೀತಿಯನ್ನು, ಆತನ ರಾಜ್ಯವನ್ನು ಹುಡುಕ್ತಾ ಇದೆಯಾ? ಯೇಸು ಗೊತ್ತಿದೆ ನಿನಗೆ ಯಾವಾಗ ಕೊರತೆ ಬರ್ತದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನೀನು ಯೇಸು ನಿನ್ನ ಹೃತ್ಪೂರ್ವಕವಾಗಿ ನೀನು ಪ್ರಾರ್ಥನೆಯಲ್ಲಿ ನೀನು ಆತನ ವಾಕ್ಯವನ್ನು ಓದುತ್ತಾ ಧ್ಯಾನದಲ್ಲಿ ಆತನ ವಾಕ್ಯಕ್ಕಾಗಿ ನೀನು ಹುಡುಕೋದಾದರೆ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕುತ್ತಾ ಪ್ರಾರ್ಥನೆ ಮಾಡೋದಾದರೆ, ನಿನ್ನ ಅಗತ್ಯಗಳು ಯಾವ ಸಮಯಕ್ಕೆ ಪೂರೈಸಬೇಕೆಂಬುದಾಗಿ ಆತನಿಗೆ ಮೊದಲೇ ಗೊತ್ತಿದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ 3ನೇ ದಿನದಲ್ಲಿ ಆತನು ಬಂದನು. ಎಲ್ಲರೂ ಹೇಳ್ತಾರಲ್ವಯ್ಯ. ಇಲ್ಲೇ ಬಂದ ಕೂಡಲೇ ಈತನು ಬಂದಿದ್ದು ಯಾಕೆ ಎಂಬುದಾಗಿ ನಮ್ಗೆ ಅರ್ಥ ಇಲ್ಲ. ಆದರೆ ಹಿ ಮ್ಯಾನಿಫೆಸ್ಟೆಡ್ ಹಿಸ್ ಗ್ಲೋರಿ. ಡು ಯು ನೋ ವಾಟ್ ಇಸ್ ಅ ಗ್ಲೋರಿ? ಮಹಿಮೆ. ಮಹಿಮೆ ಅರಸರು ಮಾಡುವ ಮಹತ್ವ ಕಾರ್ಯಗಳಿಗಾಗಿ ಮಹಿಮೆ ಎಂಬುದಾಗಿ ಹೇಳ್ತಾರೆ. ಅವರು ಮಾಡತಕ್ಕಂಥ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಗಳಿಗಾಗಿ ಅವರು ಮಹಿಮೆ ಎಂಬುದಾಗಿ ಜನರು ಉಚ್ಚರಿಸುತ್ತಾರೆ. ಅದಕ್ಕಾಗಿ ಆತನು ಅವಮಾನ ಪಡಬೇಕಾಗಿರತಕ್ಕಂಥ ಆ ಮದುವೆಯಲ್ಲಿ ಆ ಮದುವೆಯನ್ನು ಮಹಿಮೆ ಪಡಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್.
ಯಾವ ಪಟ್ಟಣದಲ್ಲಿ ನೀನು ಅವಮಾನ ಪಟ್ಟಿದೆಯೋ ನನ್ನ ಸಹೋದರಿ ಸಹೋದರೇ, ಯಾವ ಊರಿನಲ್ಲಿ ನೀನು ಅವಮಾನ ಪಟ್ಟಿದೆಯೋ ನನ್ನ ಸಹೋದರಿ ಸಹೋದರೇ, ಯಾವ ಕುಟುಂಬದಲ್ಲಿ ನೀನು ಅವಮಾನ ಪಟ್ಟು ನಿನ್ನನ್ನು ತೆಗೆದುಹಾಕಿ ಬಹಿಷ್ಕಾರ ಹಾಕಿದರು ನನ್ನ ಸಹೋದರಿ ಸಹೋದರೇ, ಅದೇ ಕುಟುಂಬದಲ್ಲಿ ಅದೇ ಪಟ್ಟಣದಲ್ಲಿ ಎರಡರಷ್ಟಾದ ಸನ್ಮಾನ ಬರುವಂತೆ ದೇವರು ನಿನಗೆ ಮಾಡ್ತಾನೆ. ಇವತ್ತು ನೀನು ಕರ್ತನ ಮಾತಿಗೆ ವಿಧೇಯನಾಗುವನಾದರೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಅಂತ ಒಳ್ಳೆ ದೇವರು ಅಲ್ಲೇ ಆತನ ಉಪಸ್ಥಿತಿ ಅಲ್ಲೇ ಬಂದಿತ್ತು ಕಾನಾವರಣ ಮದುವೆಯಲ್ಲಿ. ಇಲ್ಲಿ ಜರುಗಿರ್ತಕ್ಕಂಥ ಅದ್ಭುತವಾದಂಥ ಕಾರ್ಯಗಳು ಒಂದೊಂದಾಗಿ ನೋಡ. 3ನೇ ದಿನದ ವಿಷಯದಲ್ಲಿ ನಾನು ಮಾತಾಡಿದ್ದೀನಿ, ಸಮಯದ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಯಾಕಂದರೆ ನಮ್ಮ ದೇವರು ಸಮಯಕ್ಕಿಂತ ಮುಂಚೆ, ನೀನು ಕೇಳೋದಕ್ಕಿಂತ ಮುಂಚೆ, ನಿನ್ನ ಬಾಯಿಗಳಲ್ಲಿ ಶಬ್ದ ಬರೋಕ್ಕಿಂತ ಮುಂಚೆ ಆತನು ನಿನ್ನ ಪ್ರಾರ್ಥನೆ ಕೇಳಿ ಅವುಗಳನ್ನು ನಿನ್ನ ಸಮ್ಮುಖಕ್ಕೆ ಸರಬರಾಜು ಮಾಡಿ ಅದನ್ನು ಈಡೇರಿಸತಕ್ಕಂಥ ರಾಜಾದಿರಾಜನು, ದೇವಾದಿದೇವನು, ಅರಸರ ಅರಸನು, ಒಡೆಯರ ಒಡೆಯನು, ಜಗಕ್ಕೆ ಮಸಿಹ ಆಗಿರ್ತಕ್ಕಂಥವನು ಮೊದಲೇ ಬಂದನು. ದೇವರ ಮಕ್ಕಳೇ, ಇವತ್ತು ಯೇಸು ಕ್ರಿಸ್ತನು ಬಡವರಿಗಾಗಿ, ಪ್ರೈಸ್ ಲಾರ್ಡ್ ಜೀಸಸ್. ಧನ ಸಂಪತ್ತು ಇದ್ದು ಕೂಡ ಅನೇಕ ಜನರು ಬಡವರಿದ್ದಾರೆ. ಹೌದು, ಅವರ ಹತ್ರ ಧನ ಇದೆ, ಸಂಪತ್ತಿದೆ, ಆದರೆ ಅವರ ಹತ್ರ ದ್ರಾಕ್ಷಾರಸ ಇಲ್ಲ. ಹಲ್ಲೆಲೂಯಾ. ಅವ್ರ ಹತ್ರ ಧನ ಇದೆ, ಸಂಪತ್ತಿದೆ, ಆದರೆ ದ್ರಾಕ್ಷಾರಸದಂಥ ಸಂತೋಷ, ಹರ್ಷ, ಆನಂದ, ಸುಖ ಅವ್ರಿಗಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅವ್ರ ಹತ್ರ ಐಶ್ವರ್ಯ ಇದೆ ದ್ರಾಕ್ಷಾರಸ ಕೊಂಡುಕೊಳ್ಳೋದಕ್ಕಾಗಿ, ಆದರೆ ದ್ರಾಕ್ಷಾರಸ ಕೊಂಡುಕೊಳ್ಳಿಕ್ಕೆ ದ್ರಾಕ್ಷಾರಸವೇ ಅವರ ಹತ್ರ ಇಲ್ಲ. ಅವ್ರ ಹತ್ರ ಕೆಲಸಗಾರಿದ್ದಾರೆ, ಅವ್ರ ಹತ್ರ ಹೊಲ ತೋಟಗಳಿದೆ, ಆದರೆ ದ್ರಾಕ್ಷಾನೇ ಇಲ್ಲ, ಅವ್ರ ಹತ್ರ ದ್ರಾಕ್ಷಾರಸ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಅನೇಕ ಜನರ ಹತ್ರ ಹಣ, ಐಶ್ವರ್ಯ ಇರ್ಬೋದು, ಆದರೆ ನಿಮಗೆ ಸುಖ ಇಲ್ಲದಿರ್ಬೋದು. ಇವತ್ತು ದುಃಖದಲ್ಲಿ, ಕಣ್ಣೀರಿನಲ್ಲಿ, ಬಾಧೆಯಲ್ಲಿ, ಸಂಕಟದಲ್ಲಿದ್ದಂಥ ಐಶ್ವರ್ಯವಂತರಿಗೂ ಸುವಾರ್ತೆ ಅದೇನೆಂದರೆ, ಬೈಬಲ್ನಲ್ಲಿ ಹೇಳಲಾಗಿದೆ, ಜ್ಞಾನೋಕ್ತಿ 10, ದೇವರು ತನ್ನ ಸಂಪತ್ತನ್ನು ಕೊಡುವಾಗ ಹೇಗಿರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿಕೊಂಡು, ದೇವರು ದುಃಖವನ್ನು ಸೇರಿಸನು. 10ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳಲಾಗಿದೆ, ದೇವರ ಆಶೀರ್ವಾದ, ಕರ್ತನ ಆಶೀರ್ವಾದವು ಕಂಗಿಂಸಲ್ಲಿ ಓದ್ತಿರ್ದೆ ಮಾಡಿ. ಹಲ್ಲೆಲೂಯಾ. ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುತ್ತದೆ ಹೊರತು ದುಃಖವನ್ನು ಸೇರಿಸುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಮ್ಮ ಹತ್ರ ಹಣ, ಐಶ್ವರ್ಯ, ಅಂತಸ್ತು, ಪ್ರಭುತ್ವ ಮತ್ತು ಪಾವರ್ ಇದ್ದಿರ್ಬೋದು, ಆದರೆ ನಿಮ್ಮ ಜೀವನದಲ್ಲಿ ದ್ರಾಕ್ಷಾರಸ ಇಲ್ಲ. ದ್ರಾಕ್ಷಾರಸದಂಥ ಸುಖ ಜೀವನ, ದ್ರಾಕ್ಷಾರಸದಂಥ ಆನಂದ ಹರ್ಷದ ಜೀವನ, ರಸದಂಥ ತೃಪ್ತಿಯುಳ್ಳ ಜೀವನ ನಿಮಗೆ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಇವತ್ತು ಧನವಂತರಿಗೂ ಶುಭವಾರ್ತೆ ಏನಂದರೆ, ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುತ್ತದೆ, ಆದರೆ ಅದರೊಳಗೆ ದುಃಖವನ್ನು ಸೇರಿಸನು. ಆ ದುಃಖವನ್ನು ಸೇರಿಸದಿರುವುದೇ ಯೇಸು ಕ್ರಿಸ್ತನು ಈ ಮದುವೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಅದ್ಭುತ. ಏನಂದರೆ, ಈಗೋ ದ್ರಾಕ್ಷಾ ರಸವನ್ನು ಆತನು ಯಾಕೆ ಮಾಡಿದರೆ, ಆ ಮದುವೆ ಸಂಪೂರ್ಣ ಸಂತೋಷ ಇಲ್ಲದೆ ದುಃಖವನ್ನು, ಭಯವನ್ನು, ದಿಗುಲನ್ನು, ಅವಮಾನವನ್ನು ಎದುರಿಸತಕ್ಕಂಥ ಒಂದು ಕಠಿಣವಾದ ಪರಿಸ್ಥಿತಿ ಬಂದಿರುವಾಗ ಅಲ್ಲಿ ಯೇಸು ಬಂದನು. ಪ್ರೈಸ್ ಲಾರ್ಡ್ ಜೀಸಸ್. ನಿನ್ನ ಜೀವನದಲ್ಲಿ ಇವತ್ತು ಯೇಸುವನ್ನು ನೀನು ಆಮಂತ್ರಿಸೋದಾದರೆ, ನೀನು ಯೇಸುವನ್ನು ತಮ್ಮ ಹೃದಯದಲ್ಲಿ ನೀವು ಆಮಂತ್ರಿಸೋದಾದರೆ, ಆತನು ನಿನ್ನ ಐಶ್ವರ್ಯವಂತನಾಗಿದ್ರೂ ಕೂಡ ನಿನಗೆ ಸುಖ ಇಲ್ಲ. ಯಾಕೆ ಅಂದರೆ, ದೇವರ ಆಶೀರ್ವಾದ ನಿನಗೆ ಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದ ನಿನಗೆ ಬೇಕಾಗಿದೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅದಕ್ಕಾಗಿ ಇಲ್ಲಿ ದ್ರಾಕ್ಷಾರಸವನ್ನು, ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಾಟು ಮಾಡಿ. ಈಗ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ ದೇವ್ರ ಮಕ್ಕಳೇ. ಅಲ್ಲೇ ಯೇಸು ಕ್ರಿಸ್ತನು 3ನೇ ದಿನ ಬಂದನು. ಸಮಯ ದ್ರಾಕ್ಷಾರಸ ಮುಕ್ತಾಯವಾಗ್ತಾ ಇತ್ತು, ಆವಾಗಲೇ ಆತನು ಬಂದನು. ತದನಂತರ ಅಲ್ಲಿ ಆಗಿರ್ತಕ್ಕಂಥ ಸಂಗತಿ ಅಂದರೆ, ತಾಯಿ ಅಲ್ಲೇ ಮೊದಲೇ ಎದ್ದುಕೊಂಡಳು. ತದನಂತರ ಯೇಸು ಕ್ರಿಸ್ತನಿಗೆ ಇಗೋ ದ್ರಾಕ್ಷಾರಸ ಮುಗಿದು ಹೋಯಿತು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಸುದ್ದಿ ತಿಳಿಸಿದಳು ಹೊರತು ಅಪ್ಪಣೆ ಕೊಡಲಿಲ್ಲ. ಹಲೋ, ಮರಿಯಳನ್ನು ಆರಾಧಿಸಿ ಪೂಜಿಸತಕ್ಕಂಥವ್ರಿಗೆ ವಾರ್ತೆ, ಯೇಸು ಕ್ರಿಸ್ತನನ್ನು ಸುದ್ದಿ ತಿಳಿಸಿದೊಡ್ತು, ಅಪ್ಪನೆ ಕೊಡಲಿಲ್ಲ. ಆದರೆ ಯೇಸು ಕ್ರಿಸ್ತನು, ಓ ಸ್ತ್ರೀಯೇ, ಯಾಕೆ ನಿನಗೆ ನನ್ನ ಗೊಡವೆ? ಇನ್ನೂ ನನ್ನ ಸಮಯ
ಬರಲಿಲ್ಲ. ಆದರೂ ಮರಿಯಳು ತನ್ನ ಹೃತ್ಪೂರ್ವಕವಾದಂಥ ಹಠವನ್ನು ಬಿಟ್ಟು ಬಿಡದೆ ಆ ಮದುವೆ ಯಾರ ಸಂಬಂಧಿಕರಾಗ ಮದುವೆ? ಮರಿಯಳ ಸಂಬಂಧಿಕರ ಮದುವೆ. ಆ ಮದುವೆ ಅವಮಾನ ಪೀಡಿತರಾಗಿ ಲಜ್ಜೆಯಿಂದ ತಲೆ ತಗ್ಗಿಸಿಕೊಂಡು ಆ ಮದುವೆ ಸಂತಸವು ಹಾಳಾಗದಂತೆ ಹೇಗಾದರೆ ಮಾಡಬೇಕೆಂಬುದಾಗಿ ಇವಳು ಅಲ್ಲಿಗೆ ನಿಂತುಕೊಂಡಿಲ್ಲ. ದೇವ್ರ ಮಕ್ಕಳೇ, ಯಾವತ್ತು ನೆನ್ಪಿಟ್ಕೋರಿ, ಯೇಸು ಹೇಳಿದ್ದಾನೆ, ಓ ಸ್ತ್ರೀಯೇ, ನನ್ನ ಸಮಯ ಇನ್ನೂ ಬರಲಿಲ್ಲ ಎಂಬುದಾಗಿ. When he said my time has not come yet, ಆತನು ಹೇಳಿದಾನೆ, my time has not yet come, ನನ್ನ ಸಮಯವು ಇನ್ನೂ ಬರಲಿಲ್ಲ ಎಂಬುದಾಗಿ ಹೇಳಿದಾನೆ. ಆದರೆ ಸ್ತ್ರೀ ಯಾರು? ಮರಿಯಳು ಅಲ್ಲಿಗೆ ನಿಲ್ಲಲಿಲ್ಲ, ಸ್ಟಾಪ್ ಆಗಲಿಲ್ಲ. ಅವಳು ಅಡುಗೆ ಮಾಡ್ತಿರ್ತಕ್ಕಂಥ ಸೇವಕರಿಗೆ ಹೇಳಿದ್ಲು, ಹೋಗು, ಆತನು ಏನು ಹೇಳುತ್ತಾನೆ, ಏಸಯ್ಯ ನಿಮಗೆ ಏನು ಹೇಳುತ್ತಾನಲ್ಲ ಅದನ್ನು ನೀವು ಮಾಡಿರಿ. ಇವತ್ತು ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಕ್ರಿಸ್ತನು ನಿಮಗೆ ಏನು ಹೇಳುತ್ತಾನಲ್ಲ ಅದನ್ನು ನೀವು ಮಾಡಿರಿ. ಪ್ರೈಸ್ ಲಾರ್ಡ್ ಜೀಸಸ್. ಡೂ ವಾಟ್ ಎವರ್ ಹಿ ಸೇಸ್. ಅಲ್ಲಿಗೆ ಮರಿಯಳು ನಿಂತು ಹೋಗಲಿಲ್ಲ. ಅವಳು ಸೇವಕರಿಗೆ ಹೇಳಿದ್ಲು, ಹೋಗಿ ಏಸಯ್ಯ ನಿಮಗೆ ಹೇಳುತ್ತಾನಲ್ಲ ಅದನ್ನು ಮಾಡ್ರಿ ಎಂಬುದಾಗಿ. ಯಾಕಂದರೆ ಸೇವಕರು ದ್ರಾಕ್ಷರಸ ಮುಕ್ತಾಯವಾಯ್ತೆಂಬುದಾಗಿ ಅವರು ಕಳವಳದಿಂದಿರುವುದರಿಂದ, ಅವರು ಕೂಡ ಹಕ್ಕಬಕ್ಕ ಆಗಿರುವುದರಿಂದ, ಅಯೋಮಯವಾಗಿರುವುದರಿಂದ ಸೇವಕರು ಅಲ್ಲಿ ತಿರುಗಾಡೋದು ನೋಡಿ. ಯಾವ ಸೇವಕರು? ಅಡುಗೆ ಮಾಡ್ತಕ್ಕಂಥ ಅಡುಗೆ ಭಟ್ರು, ಕ್ಯಾಟ್ರಿಂಗ್ ಮಾಡೋರು ತಿರುಗ್ತಾ ಇರೋದನ್ನು ನೋಡಿ ಸೇವಕರು ಹೇಳಿದ್ರು, ಚಿಂತೆ ಮಾಡಬೇಡಪ್ಪ, ಏಸಯ್ಯ ಇದ್ದಾನೆ, ಏಸಯ್ಯ ಏನು ಹೇಳ್ತಾನೆ ಅದನ್ನು ಮಾಡ್ರಿ ಎಂಬುದಾಗಿ. ಈ ಸೇವಕರು ಯೇಸು ಹೇಳಿದ್ದಾನೆ ನನ್ನ ಸಮಯ ಇನ್ನೂ ಬರಲಿಲ್ಲ ಎಂಬುದಾಗಿ. ಆದರೆ ಯೇಸು ಸಮಯಕ್ಕೆ ಮುಂಚೆ ಅಲ್ಲೇ ಬಂದಿದ್ದನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವ? ಆದರೆ ಇಲ್ಲಿ ಓ ಸ್ತ್ರೀಯೇ ಅನ್ನೋ ಪದ ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂದರೆ, ಎಲ್ಲ ಕನ್ಯೆ ಮರಿಯಳನ್ನು ಆರಾಧಿಸತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಒಂದು ಒಳ್ಳೆಯ ವಾರ್ತೆ. ಯೇಸು ಕ್ರಿಸ್ತನು ಬೈಬಲ್ನಲ್ಲಿ ಬ್ರದರ್, ನಾನು ಓದುವಾಗ ಎಲ್ಲೂ ಯೇಸು ಕ್ರಿಸ್ತನು ತನ್ನ ತಾಯಿಯನ್ನು ತಾಯಿಯನ್ನು ಸಂಬೋಧಿಸುವಾಗ ಓ ಸ್ತ್ರೀಯೇ 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 ಎಂಬುದಾಗಿ ಸಂಬೋಧಿಸಿದ್ದು ನಾನು ಕಂಡಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲಾದರೂ ಯೇಸು ಕ್ರಿಸ್ತನು ಅಮ್ಮ ಅಂತ ಹೇಳಿದ್ದು ನೀವು ನೋಡಿರ್ಬೋದಾ? ತನ್ನ ತಾಯಿಯಾದ ಕನ್ನಿಕೆ ಮರಿಯಳಾಗಿರ್ತಕ್ಕಂಥ ಅವಳನ್ನು ಅಮ್ಮ ಅಂತ ಹೇಳಿದ್ದು ನೀವು ನೋಡಿದಿರಾ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರಗೊಳ್ತಿರಲ್ವ್ಯಾ? ನೋಡಿದಿರಾ? ಅದಕ್ಕಾಗಿ NIV ಬೈಬಲಲ್ಲಿ ಅಮ್ಮ ಅನ್ನೋ ಪದ ಇದೆ. ಆದರೆ ಸಿಲುಬೆ ಮರಣದ ಸಮಯದಲ್ಲಿ ಯೇಸು ಕ್ರಿಸ್ತನು ಅವಳಿಗೂ ಆವಾಗಲೂ ಹೇಳಿದ, ಓ ಸ್ತ್ರೀಯೇ ನಿನ್ನ ಮಗನು ಎಂಬುದಾಗಿದೆ, ಇಗೋ ನಿನ್ನ ಪುತ್ರನು ಎಂಬುದಾಗಿ ಹೇಳಿದ. ಪ್ರೈಸ್ ಲಾರ್ಡ್ ಜೀಸಸ್. ಅಲ್ಲಿ ಕೂಡ ಸ್ತ್ರೀಯೇ ಸ್ತ್ರೀ ಅಂತ ಹೇಳಿದಾನೆ. ಎಲ್ಲಿಯೂ ಅವಳನ್ನು ಅಮ್ಮ ಎಂದು ಕರೆದಿದ್ದು ನನ್ನ ಗಮನಕ್ಕೆ, ನಾನು ಓದಿರ್ತಿರ್ತಕ್ಕಂಥ ಕಿಂಗ್ ಜೇಮ್ಸ್ ವರ್ಷನಲ್ಲಿ ನಾನು ಕಂಡಿಲ್ಲ. ಇಲ್ಲಿ ಓ ಸ್ತ್ರೀ ಅಂತ ಹೇಳಿದ್ದು ಯಾಕೆಂದರೆ, ಪ್ರೈಸ್ ಲಾರ್ಡ್ ಜೀಸಸ್, महिला, हिंदी में भी महिला लिखा है, हमारे भाई साहब बहुत अच्छे पढ़ रहे हैं, हालेलुया. महिला, ಓ ಸ್ತ್ರೀಯೇ, ಯಾಕೆ ನಿನಗೆ ನನ್ನ ಗೊಡವೆ? ಯೇಸು ಕ್ರಿಸ್ತ ತಿಳಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾವು ಯೇಸುವನ್ನು ಆರಾಧಿಸಬೇಕು. ಯೇಸುವನ್ನು ದೇವರು ಒಡೆಯನು, ರಕ್ಷಕನು, ವಿಮೋಚಕನು ಎಂಬುದಾಗಿ ಆತನನ್ನು ಆರಾಧಿಸಬೇಕು, ಆತನನ್ನು ಹಿಂಬಾಲಿಸಬೇಕು. ಅದಕ್ಕಾಗಿ ಸ್ತ್ರೀ ಆಗಿರ್ತಕ್ಕಂಥ ಮರಿಯಳು ಹೇಳಿದ್ದ ಒಂದು ಮಾತು ಕಂಪ್ಲೀಟ್. ಮಾರ್ಟಿನ್ ಲೂಥರ್ ಅವರು ಅದರ ಮೇಲೆ ಮತ್ತು ನಮಗೆ ಪರಿಪೂರ್ಣವಾಗಿ ಒಂದು ಸಂದೇಶವನ್ನು ತಂದು ಕೊಟ್ಟಿದ್ರು. ಎಲ್ಲರೂ ಹೇಳ್ತೀರಲ್ವಯ್ಯ, ಆ ಸ್ತ್ರೀ ಕನ್ಯೆ ಮರಿಯಳು ಏನು ಹೇಳಿದ್ರು ಅಂದರೆ, ಯೇಸು ಏನು ಹೇಳುತ್ತಾನೆ ಅದನ್ನೇ ಮಾಡ್ರಿ ಎಂಬುದಾಗಿ ಹೇಳಿದ್ಲು. ಡೂ ವಾಟ್ ಎವರ್ ಹಿ ಸೇಸ್. ಇನ್ನೊಂದು ಮಾತು ಹೇಳ್ಬೇಕು, ವಾಟ್ ಎವರ್ ಹಿ ಕಮ್ಯಾಂಡ್ಸ್, ಅಪ್ಪಣೆ ಕೊಟ್ಟಂತ ನೀವು ಮಾಡ್ರಿ ಎಂಬುದಾಗಿ. ಅಂದರೆ ಅರ್ಥ ಏನು? ನನ್ನ ಅಪ್ಪನೇ ಅಲ್ಲ,
ನಾನು ಹೇಳಿದ್ದು ನೀವು ಕೇಳಬೇಕಂತಲ್ಲ, ಯೇಸು ಹೇಳಿದ್ದನ್ನು ನೀವು ಕೇಳಿ ನಡ್ಕೊಳ್ರಿ. ಆವಾಗಾದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಪತನವಾದ ಜೀವನದಲ್ಲಿ, ನಿಮ್ಮ ನಷ್ಟವಾದ ಜೀವನದಲ್ಲಿ, ಅವಮಾನ ಪೀಡಿತರಾಗತಕ್ಕಂಥ ಜೀವನದಲ್ಲಿ, ಇನ್ನೂ ಸಂತಸ ಹರ್ಷ ಇಲ್ಲದಂಥ ಸುಖ ಇಲ್ಲದ ಜೀವನದಲ್ಲಿ ಸುಖ ತರತಕ್ಕಂಥದ್ದು ಆತನ ಮಾತು ಕೇಳಿದ್ರೆ ಮಾತ್ರ ನಿಮಗೆ ಉಂಟಾಗ್ತದೆ. ಹೋಗಿ ಆತನ ಏನು ಹೇಳಿದ್ರು ಅದನ್ನು ಕೇಳಿಸಿಕೊಳ್ಳ್ರಿ, ಅದರ ಪ್ರಕಾರವಾಗಿ ಮಾಡಿರಿ ಎಂಬುದಾಗಿ ಕನ್ಯೆ ಮರಿಯಳೇ ಅಲ್ಲಿರ್ತಕ್ಕಂಥ ಸೇವಕರಿಗೆ ಅಪ್ಪಣೆ ಕೊಟ್ಟಾನಂದರೆ ಒಂದು ಕಾರ್ಯವನ್ನು ನೀವು ವಿಚಾರ ಮಾಡಿ ನೋಡ್ರಿ. ಗಂಭೀರವಾಗಿ ಹೇಳ್ತಿರಲಿಲ್ಲ, ವಿಚಾರ ಮಾಡಿ ನೋಡ್ರಿ, ಮನೋಪ್ರಕೃತಿ ವಿಚಾರ ಮಾಡಿ ನೋಡ್ರಿ. ಹಲ್ಲೆಲೂಯಾ. ಏನಂತ ಹೇಳ್ಕೊಂಡು ಕನ್ಯೆ ಮರಿಯಳೇ ಹೇಳಿದತಕ್ಕಂತೆ. ಅದಕ್ಕಾಗಿ ದೇವ್ರ ಮಕ್ಕಳೇ ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಯೇಸು ಕ್ರಿಸ್ತನು ಇಷ್ಟೆಲ್ಲ ಹೇಳಿದ ಮೇಲೂ ಅವಳು ಅಲ್ಲಿಗೆ ನಿಂತುಕೊಳ್ಳಲಿಲ್ಲ. ಅವಳು ಸೇವಕರು ಹೇಳಿದ್ಲು, ಹೋಗಿ ಆತನು ಹೇಳಿದ್ದಂತೆ ಮಾಡ್ರಿ ಎಂಬುದಾಗಿ ಹೇಳ್ದ. ಆಗ ಅವಳೇನು ಸೇವಕರೆಲ್ಲ ಏನು ಮಾಡಿದ್ರು, ಯೇಸು ಕ್ರಿಸ್ತನ ಬಳಿಗೆ ಹೋಗಿ ನಿಂತರು. ಯೇಸು ಕ್ರಿಸ್ತನ ಬಳಿಗೆ ಹೋಗಿ ನಿಂತರು, ನಿಮ್ಮ ಮಮ್ಮಿ ಕಳಿಸಿದಾಳೆ, ಯಾಕಂದರೆ ದ್ರಾಕ್ಷಾರಸಾಲ ಮುಗಿದೋಗಿದೆ ಎಂಬುದಾಗಿ ಯೇಸು ಕ್ರಿಸ್ತನ ಹತ್ರ ಹೋಗಿ ನಿಂತರು. ಈಗ ಯೇಸು ಕ್ರಿಸ್ತನ ಏನು ಮಾಡಬೇಕು, ಅನಿವಾರ್ಯನಾಗಿ, he was forced, obligated by ವರ್ಜಿನ್ ಮೇರಿ, ತನ್ನ ತಾಯಿಯಾಗಿರ್ತಕ್ಕಂಥ ಮರಿಯಳಿಂದ ಆತನು ಅನಿವಾರ್ಯ ಕರ್ತವ್ಯ ಬದ್ಧನಾಗಿ ಅವಳು ಹೇಳಿರ್ತಕ್ಕಂಥ ಆ ಒಂದು ಭಿನ್ನ, ಆ ಒಂದು ಬಯಕೆ, ಆ ಒಂದು ಕೊರತೆಯನ್ನು ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ತಂದಳು. ಅದು ಎಷ್ಟು ಮಾತ್ರಕ್ಕೂ ನೀಗಿಸದೆ ಆತನು ಹಿಂತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಯಟ್ ಮೈ ಟೈಮ್ ಹ್ಯಾಸ್ ನಾಟ್ ಕಮ್, ಇನ್ನೂ ನನ್ನ ಸಮಯ ಬರಲಿಲ್ಲ. ಆದರೂ ನಿನ್ನ ನಂಬಿಕೆಯಿಂದ ಮಾಡತಕ್ಕಂಥ ಕ್ರಿಯೆ, ನೀನು ನಂಬಿಕೆಯಿಂದ ಮಾಡತಕ್ಕಂಥ ಪ್ರಾರ್ಥನೆ, ನೀನು ನಂಬಿಕೆಯಿಂದ ಮಾಡತಕ್ಕಂಥ ವಿಧೇಯತೆ ದೇವರನ್ನು, ಕರ್ತನನ್ನು, ಒಡೆಯನನ್ನು ಮಜ್ಬೂರು ಮಾಡ್ತದೆ. ಏನಂತೇಳಿ, ನೀನು ಕರ್ತನ ಮಹತ್ವ ಕಾರ್ಯವನ್ನು ಖಂಡಿತವಾಗಿ ನೀನು ನೋಡ್ತಕ್ಕಂಥನಾಗಿರ್ತೀವಿ. ಎಲ್ಲರಲ್ಲೂಯ್ಯ. ಅದಕ್ಕಾಗಿ ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಈಗ ನಾವು ಬರ್ತಾ ಇದ್ದೇವೆ, ನನ್ನ ಸಮಯ ಬರಲಿಲ್ಲ. ಆದರೆ ಸಮಯ ಬರಲಿಕ್ಕೆ ಮುಂಚೆನೇ, ಇಲ್ಲೇ ಕೊರತೆ ಆಗಲಿಕ್ಕೆ ಮುಂಚೆನೇ ಯೇಸು ಎಲ್ಲಿದ್ದಾನೆ. ಆದರೆ ಇಲ್ಲಿ ಆತನ ಮಹಿಮೆಯನ್ನು ತೋರ್ಪಡಿಸಿದ್ದಾನೆ ಎಂಬುದಾಗಿ ಲಾಸ್ಟ್ನಲ್ಲಿ ಹೇಳಿದೆ. ಯೇಸು ಅಲ್ಲೇ ಬಂದಿದ್ದೆ ಅದಕ್ಕೆ. ರಾಜಾದಿರಾಜನು ಕೊರತೆಯನ್ನು ನೀಗಿಸತಕ್ಕಂಥ, ಬಡತನದಲ್ಲಿ, ಅವಮಾನದಲ್ಲಿ, ದಿಗುಲಲ್ಲಿ, ಚಿಂತೆಯಲ್ಲಿ, ಅಶಾಂತಿಯಲ್ಲಿ, ಸುಖ ಇಲ್ಲದ ಜೀವನದಲ್ಲಿ ಆತನು ಸರಿಯಾಗಿ ಅಲ್ಲೇ ಬಂದು ಅವರ ಅಗತ್ಯಗಳನ್ನು ಪೂರೈಸೋದಕ್ಕಾಗಿ ಬಂದಿದ್ದಾನೆ. ಈಗ ಒಂದೊಂದಾಗಿ ಕೇಳ್ತಾ ಬರ್ತಾರೆ. ಯಾಕಂದರೆ ಇಲ್ಲಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಅಡುಗೆ ಮಾಡತಕ್ಕಂಥ ಸೇವಕರು, ಆ ಮದುವೆಯಲ್ಲಿ ಅಡುಗೆ ಮಾಡತಕ್ಕಂಥ ಸೇವಕರು ಯೇಸು ಕ್ರಿಸ್ತನ ಮುಂದೆ ನಿಂತಿದ್ದಾರೆ. ಯೇಸು ಕ್ರಿಸ್ತನ, ಸರ್ ನಿಮ್ಮ ಮಮ್ಮಿ ಕಳಿಸಿದ್ದಾರೆ. ಹಲ್ಲೆಲೂಯಾ. ಓಕೆ ಅಂತೇಳಿ ಯೇಸು ಕ್ರಿಸ್ತನು ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಆತನ ಏನು ಮಾಡಿದಾನೆ, ಆಯಿತು, ನೀವು ಅಲ್ಲಿ ಇರ್ತಕ್ಕಂಥ 6 ಬಾನೆಗಳು, ಎಷ್ಟು ಬಾನೆಗಳು ನಿಮ್ಮಲ್ಲಿ 6 ಬಾನೆಗಳಿದೆ, ಎಷ್ಟಿದೆ? 6ನೇ ವಚನ. 6 ಬಾನೆಗಳು, ಅದರಲ್ಲಿ ಕನಿಷ್ಠ 30 ಗ್ಯಾಲನ್ಗಳಷ್ಟು ನೀರು ತುಂಬಲ್ಪಡ್ತಂತೆ. 6 ಯಾವ ಬಾನೆಗಳು ಬ್ರದರ್? ಕಲ್ಲಿನ ಬಾನೆಗಳು. ಮತ್ತು ಯಾವ ಬಾನೆಗಳು? ಕಲ್ಲಿನ ಬಾನೆಗಳಂತೆ. ಯಾವ ಬಾನೆಗಳು? ವಾಟರ್. ಯಾವ ಬಾನೆಗಳು? ನೀರು ತುಂಬಿರ್ತಕ್ಕಂಥ ಕಲ್ಲಿನ ಬಾನೆಗಳು. 6 ಕಲ್ಲಿನ ಬಾನೆಗಳು. ಅದರಲ್ಲಿ ಏನಿಲ್ಲ? ನೀರಿಲ್ಲ ಬ್ರದರ್. ಅದು ದ್ರಾಕ್ಷಾರಸದ ಕೊಡ ಅಲ್ಲ, ಅದು ದ್ರಾಕ್ಷಾರಸದ ಬಾನೆ ಅಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ದ ವಾಟರ್ ಬ್ಯಾರಲ್ಸ್. ಎಲ್ಲರೂ ಹೇಳ್ತೀರ ಅಲ್ವಯ್ಯ. ಅದು ಒಂದು ನೀರಿನ ಬಾನೆ ಆಗಿತ್ತು. ಏನಾಗಿತ್ತು ಅದು? ನೀರಿನ ಬಾನೆ ಆಗಿತ್ತು. ಅಂದರೆ ಬಾನೆ ಅಂದರೆ ಕನ್ನಡದಲ್ಲಿ ಬಾನೆ ಅಂತಾರೆ, ಇಂಗ್ಲೀಷಲ್ಲಿ ಬ್ಯಾರಲ್ ಅಂತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ನೀರಿನ ಬಾನೆಯನ್ನು ನೋಡಿ ಎಷ್ಟಿದೆ? 6. ಅದರಲ್ಲಿ ಎಷ್ಟು ಗ್ಯಾಲನ್ ಇರ್ತದೆ? 30 ಗ್ಯಾಲನರಷ್ಟು ನೀರು ಇರ್ತದೆ. 6 30 ಎಷ್ಟು? 180. 6 ಗುಣಿಲೆ 30 ಅಲ್ಲ, ಹಂಗೆ ಹೇಳ್ತಾರಲ್ಲ. 6 multiplied by 80, 6 multiplied by 30 is equal to 180 ಡಿಗ್ರಿ ಸಮ. ನಿನ್ನ ಮಾರ್ಗಗಳನ್ನು, ನಿನ್ನ ಜೀವನದಲ್ಲಿ ಬಂದಿರತಕ್ಕಂಥ ಗುಡ್ಡ ಬೆಟ್ಟ, ಎತ್ತರ ತಗ್ಗು, ದಿನ್ನೆ ಮತ್ತು ಗುಂಡಿಗಳನ್ನು ಸಮಾನವಾಗಿ ಮಾಡತಕ್ಕಂಥ ಲೆಕ್ಕದಲ್ಲಿ ಕೂಡ ತಪ್ಪಿಲ್ಲ ನೋಡ್ರಿ. 180 ಡಿಗ್ರಿ.
ಪ್ರೈಸ್ ಲಾರ್ಡ್ ಜೀಸಸ್. ಆಗ ಯೇಸು ಹೇಳಿದನೆ, ಹೋಗಿ ಈ 6 ಬಾನೆಗಳನ್ನು ನೀರಿನಿಂದ ತುಂಬಂತ ಹೇಳಿದೆ. ಯಾವ ಬಾನೆಗಳು? ಕಲ್ಲಿನ ಬಾನೆಗಳು. ಆದರೆ ಇಲ್ಲಿ ದ್ರಾಕ್ಷಾರಸಕ್ಕಾಗಿ ಅವ್ರು ಏನು ಮಾಡ್ತಾರೆ? ಕೊಡದಂಥದ್ದು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಈ ನೀರು ಎದಕ್ಕೆ? ಯಹೂದ್ಯರು ಆ ನೀರನ್ನು ಶುದ್ಧೀಕರಿಸಿ ಶುದ್ಧವಾದ ನೀರಿಗಾಗಿ ಕ್ರಮವಾಗಿ ಏರ್ಪಡಿಸಿರ್ತಾರಂತೆ 6 ಬಾನೆಗಳು. ಪ್ರೈಸ್ ಲಾರ್ಡ್ ಜೀಸಸ್. 7ನೇದು ಅವ್ರ ಕೈಲಿ ಬಂದ್ಬಿಟ್ಟು ಬಿಡ್ತಿರ್ತದೆ. 6 ಬಾನೆಗಳು ಕ್ರಮವಾಗಿ ನೀರು ಹಾಕಿರ್ತಾರೆ. ಅದು ಶುದ್ಧೀಕರಣ ಆಗಿ ಆ ಶುದ್ಧವಾದ ನೀರನ್ನು ಕುಡಿದಕ್ಕಾಗಿ ಇಟ್ಟಿರ್ತಕ್ಕಂಥ ಬಾನೆ. ಆ ಬಾನೆಗಳು ಕೂಡ ಖಾಲಿಯಾಗಿರ್ತದೆ. ಆ ಬಾನೆಗಳನ್ನು ತುಂಬುವುದಕ್ಕಾಗಿ ಸೇವಕರಿಗೆ ಹೇಳ್ತಾನೆ. ನೀರಿನ ಬಾನೆಯನ್ನು ಎದರಿಂದ ತುಂಬುವುದಕ್ಕಾಗಿ? ನೀರಿನಿಂದ ತುಂಬುವುದಕ್ಕಾಗಿ ಹೇಳಿರ್ತಾನೆ. ದಯಮಾಡಿ ಗಮನಿಸ್ತೀರಿ ದೇವ್ರ ಮಕ್ಕಳೇ, ಇಲ್ಲಿ ಮದುವೆಯಲ್ಲಿ ಸಮಯವಿಲ್ಲ. ದ್ರಾಕ್ಷವನ್ನು ತೆಗೆದುಕೊಂಡು ಬಂದು ತಿರುಗಿ ಇಲ್ಲೇ ಶುದ್ಧೀಕರಿಸಿ ಅದನ್ನು ತೊಳೆದು ಅದನ್ನು ಕ್ರಷ್ ಮಾಡಿ ಅದನ್ನು ಜಜ್ಜಿ ಅದರೊಳಗೆ ಬರ್ತಕ್ಕಂಥ ರಸವನ್ನು ತೆಗೆದು ಅದನ್ನು ಶುದ್ಧೀಕರಿಸಿ ಫಿಲ್ಟರ್ ಮಾಡಿ ಜನರಿಗೆ ಕೊಡುವಷ್ಟಕ್ಕೂ ಸಮಯವಿಲ್ಲ. ಬಟ್ ಜೀಸಸ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಟೈಮ್. ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಎಂಥ ಅಗತ್ಯ ರೀ ಅದು, ಎಂಥ ಅಗತ್ಯ ಅದು. ಅಡುಗೆ ಮಾಡಬೇಕು, ಅಲ್ಲಿರ್ತಕ್ಕಂಥ ಆ ಒಂದು ದ್ರಾಕ್ಷ ತರಬೇಕು, ಅವುಗಳನ್ನು ಶುದ್ಧೀಕರಿಸಬೇಕು, ಇವೆಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಮಯ ಇಲ್ಲ. ಮದುವೆ ಜನರು ರಭಸವಾಗಿ ಹರ್ಷದಿಂದ ಎಲ್ಲರೂ ತುಂಬಿ ಒಳಗೆ ಬರ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವ, ತುಂಬಿ ಒಳಗೆ ಬರ್ತಾರೆ. ಆ ಸಮಯದಲ್ಲಿ ಯೇಸು ಹೇಳ್ತಾ ಇದ್ದಾನೆ, ನೋ ಟೈಮ್. ದೇವ್ರ ಮಕ್ಕಳೇ ನೆನಪಿಟ್ಕೊಳ್ರಿ, ಆಟೋಮೆಟಿಕಲಿ ನಿನ್ನ ನಂಬಿಕೆ ನಿನ್ನ ನೀತಿಯನ್ನು ಹುಡುಕುತ್ತಾ, ದೇವರನ್ನು ಹುಡುಕುತ್ತಾ, ಆತನ ರಾಜ್ಯವನ್ನು ಹುಡುಕುತ್ತಾ ಬರೋದ್ರಿಂದ ಆತನ ರಾಜ್ಯದಲ್ಲಿ, ತನ್ನ ರಾಜ್ಯದಲ್ಲಿರುವ ಯಾವ ಭಕ್ತರಿಗೂ ಯಾವ ನಾಗರಿಕರಿಗೂ ಏನೂ ಕೊರತೆ ಬರೋದಿಲ್ಲ. ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಕ್ಕಂಥ ಕರ್ತಾದಿಕರ್ತನು, ರಾಜಾದಿರಾಜನು ಆ ಕಾನಾನಲ್ಲಿ ಇಳ್ಕೊಂಡು ಬಂದಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನೀರು ಹಾಕ್ಲಿಕ್ಕೆ ಹೇಳಿದ್ದಾನೆ. ಅವರೆಲ್ಲ ನೀರು ತುಂಬ್ತಾ ಇದ್ದಾರೆ. ಅವರಿಗೆ ಗೊತ್ತಾಗ್ತಲ್ಲ ನೀರು ತುಂಬಲಿಕ್ಕೆ ಯಾರು ಹೇಳಿದಾರೆ ಅಂದರೆ. ಯಾಕೆ ಹೇಳಿದಂದ್ರೆ, ಪಾಪ ಅವರು ಬಾವಿಯಿಂದ ನೀರನ್ನು ತೋಡಿ 6 ಬಾನೆಗಳು ನೀರನ್ನು ಕಂಠದವರೆಗೆ ತುಂಬಿದರು. ಕಂಠದವರೆಗೆ ತುಂಬುತ್ತಾ ಇದ್ದಾರೆ ಹೊರತು ಅವರಿಗೆ ಏನೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತೇಳಿ. ಎಲ್ಲರಿದ್ದಾರಲ್ವ. ಆದರೆ ಕಂಠದಲ್ಲಿ ತುಂಬಿದ್ರ ಸೇವಕರಿಗೆ ಹೇಳಿದ, ಸೇವಕರೇ ಕಮ್ಮಿ ಅಂತ ಹೇಳ, ತುಂಬಿದ್ರೆ ಎಲ್ಲ ಸರ್ ಎಲ್ಲ ತುಂಬಿದ್ದೇವೆ ಅಂತ ಹೇಳ್ದ. ಅದರೊಳಗೆ ಒಂದು ಜಗ್ಗನ್ನು, ಒಂದು ಲೋಟ, ಒಂದು ಜಗ್ಗನ್ನು ತೆಗೆದುಕೊಂಡು ಸ್ವಲ್ಪ ನಿಮ್ಮ ಅಡಿಗೆ ಭಟ್ಟರಿಗೆ, ಅಡಿಗೆ ಪಾರುಪತ್ಯವರು, ಪ್ರಾಚೀನ ಭಾಷೆ ಇರೋದು, ಅಡಿಗೆ ಮಾಡತಕ್ಕಂಥ ಭಟ್ಟರಿಗೆ ಪಾರುಪತ್ಯವರು ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಅರ್ಥ ಆಗಲ್ಲ, ಅದಕ್ಕಾಗಿ ನಾನು ನೇರವಾದ ಭಾಷೆ, ಸರಳವಾದ ಭಾಷೆ ಹೇಳ್ತಾನೆ. ಆ ಒಂದು ಮದುವೆಯಲ್ಲಿ ಅಡಿಗೆ ಮಾಡ್ತಕ್ಕಂಥ ಅಡಿಗೆ ಭಟ್ಟರಿಗೆ ಹೋಗಿ ಈ ನೀರನ್ನು ಹೋಗಿ ಇದನ್ನು ಈ ನೀರು ತುಂಬಿರ್ತಕ್ಕಂಥ ಬಾನೆಯಲ್ಲಿರ್ತಕ್ಕಂಥ ಅದನ್ನು ತುಂಬಿಕೊಂಡು ಹೋಗಿ ಅವತನಿಗೆ ರುಚಿ ನೋಡಲು ಹೇಳಂತ ಹೇಳ್ತಾನೆ. ಅಂತ ಹೇಳ್ತಾನೆ? ಕುಡಿಯಲು ಹೇಳ್ತಾನೆ. ನೋಡ್ರಿ ಆ ಮಾತು ಹೆಂಗಿದೆ. ಟೇಕ್ ಇಟ್ ಆ್ಯಂಡ್ ಟು ದ ಮಾಸ್ಟರ್. ಹೋದ್ರಿ 8ನೇ ವಚನ. ಅದನ್ನು ತೋಡಿಕೊಂಡು ಹೋಗಿ ಔತಣದ ಅಡಿಗೆ ಭಟ್ಟರಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತು? ನೀರು ತೋಡಿದ ಕೆಲಸದವರಿಗೆ ಮಾತ್ರ ಗೊತ್ತಿತ್ತು ಇದು ನೀರಿಂದ ಬಂದಿದೆ ಎಂಬುದಾಗಿ. ಔತಣದ ಅಡಿಗೆ ಭಟ್ಟನಿಗೆ ಇದು ತಿಳಿದಿಲ್ಲ. ಆಗ ಅಷ್ಟೇ ಸಾಕು. ನೀರು ಕುಡಿದಿದ್ದಿಲ್ಲ, ಅದರೊಳಗೆ ನೀರು ರುಚಿ ನೋಡಿದ್ದಿಲ್ಲ. ಈ ಟೇಸ್ಟ್ ಅಲ್ಲಿ ಅದು ನೋಡಿಲ್ಲಲ್ಲ, ಇಲ್ಲ. ಅದು ಔತಣದ ಪಾರುಪತ್ತೆ ಭಟ್ಟರು, ಅಡಿಗೆ ಭಟ್ಟರು ಆ ಒಂದು ಕೊಟ್ಟಿರ್ತಕ್ಕಂಥ ಜಗ್ಗನ್ನು ನೋಡಿ ಕುಡಿದಾಗ, ಆ ರುಚಿ ನೋಡಿದಾಗ, ಆ ಔತಣದಲ್ಲೇ ಅಂಥ ಒಂದು ರುಚಿಕರವಾದಂಥ ಒಳ್ಳೆಯ ದ್ರಾಕ್ಷಾರಸ ಇಲ್ಲಾಗಿತ್ತು. ಅವರು ಮೊದಲು ಕೊಟ್ಟಿದ್ದ ದ್ರಾಕ್ಷಾರಸ ಎಲ್ಲ ಚೀಪಾಗಿತ್ತು. ಬಹಳ ಕಡುವಾಗಿರ್ತಕ್ಕಂಥ, ಕನಿಷ್ಠವಾಗಿರ್ತಕ್ಕಂಥ ದ್ರಾಕ್ಷಾರಸ, ಚೀಪ್ ದ್ರಾಕ್ಷಾರಸ ಅವರು ಕೊಟ್ಟರು. ಅದಕ್ಕಾಗಿ ಇದನ್ನು ತಿಳಿದುಕೊಂಡು ಅಡುಗೆ ಭಟ್ಟರಿಗೆ ಸಿಟ್ಟು ಬಂತು. ಆದರೆ ಅಡುಗೆ ಭಟ್ರು ಏನು ಮಾಡ್ದ? ಹೋಗಿ ಆ ಮದುಮಗನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾ. ಈ ಸೇವಕನಿಗೆ ಗೊತ್ತಾಗಿಲ್ಲ ಯಾಕೆ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದಂತೆ. ಕರ್ಕೊಂಡು ಬಂದಿದ್ದ.
ಕರ್ಕೊಂಡ್ಬಂದುಕೊಳ್ಳಿ. ಏನಪ್ಪ, ಯಾವಾಗಲೂ ಮದುವೆಗಳಲ್ಲಿ ಮೊಟ್ಟ ಮೊದಲಾಗಿ ಒಳ್ಳೆ ದ್ರಾಕ್ಷಾರಸ ಕೊಡ್ತಾರೆ, ಆಮೇಲೆ ಕನಿಷ್ಠವಾದಂಥ ದ್ರಾಕ್ಷಾರಸ ಕೊಡ್ತಾರೆ. ನೀನು ಒಳ್ಳೆ ದ್ರಾಕ್ಷಾರಸವನ್ನು 3 ದಿನಗಳಷ್ಟು ಹಾಗೇ ಇಟ್ಟು ಮತ್ತು ಕನಿಷ್ಠ ದ್ರಾಕ್ಷಾರಸ ಮೊದಲೇ ಕೊಟ್ಟು ಬಿಟ್ಟಿದ್ದಿಲ್ಲ ಎಂಬುದಾಗಿ ಹೇಳಿದ್ಕೊಳ್ಳಿ. ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ ಏನಂದರೆ, ದ್ರಾಕ್ಷಾರಸವೇ ನಾನು ಕೊಡಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನೀರನ್ನು ಆ ಮದುವೆಯಲ್ಲಿರ್ತಕ್ಕಂಥ ಕನಿಷ್ಠ ದ್ರಾಕ್ಷಾರಸಕ್ಕಿಂತಲೂ ಅಮೂಲ್ಯವಾದಂಥ ಒಳ್ಳೆ ದ್ರಾಕ್ಷಾರಸವಾಗಿ ಆ ನೀರನ್ನು ಮಾರ್ಪಾಟ ಮಾಡಿ 6 ಬಾಟಲ್ಗಳು, ಬಾನೆಗಳು ತುಂಬುವಷ್ಟಕ್ಕೂ ದ್ರಾಕ್ಷಾರಸ ಕೊಟ್ಟಿದ್ದಾನಂದರೆ ಸಮೃದ್ಧಿ ಜೀವನ. ಎಲ್ಲರಿದ್ರೆ ಸಮೃದ್ಧಿ ಜೀವನ. ಆ ದಾಂಪತ್ಯ ಜೀವನದಲ್ಲಿ ಯೇಸು ಕ್ರಿಸ್ತು ಏನು ಸೂಚಿಸ್ತಾ ಇದ್ದಾನೆಂದರೆ, ನಿನ್ನ ಜೀವನ ಸಮೃದ್ಧಿ ಜೀವನವಾಗಿರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಿನ್ನ ಜೀವನ ಆ ದ್ರಾಕ್ಷಿ ರಸದಂತಿರುತ್ತೆ ಎಂಬುದಾಗಿ ಹೇಳ್ತಾನೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಡುವವನು. ಹೇಗೆಂದರೆ ಕೀರ್ತನೆ 28:1 ಓದ್ತೀರಿ. ಕೀರ್ತನೆ 28:1 ಬೇಗನೆ ಓದ್ತೀರಿ. ಕೀರ್ತನೆ 28:1 ಓದ್ತೀರಿ. ಯಾಕಂದರೆ ಆ ಒಂದು ಕನಿಷ್ಠವಾದಂಥ ದ್ರಾಕ್ಷ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಆತನ ಮಾರ್ಗಗಳಲ್ಲಿ, ಆತನ ಮಾತಿಗೆ ವಿಧೇಯತೆಯಾಗಿ ನಡೆಯುವವರು ಧನ್ಯರು, ಅದೃಷ್ಟವಂತರು, ಭಾಗ್ಯವಂತರು. ಯಾವ ಕೊರತೆ ಅವ್ರಿಗಿರುವುದಿಲ್ಲ. ಮುಂದೆ, ನಿನ್ನ ಕಷ್ಟಾರ್ಜಿತವನ್ನು ಊರವರೆಲ್ಲ ತಿಂದು ಹೋಗುವುದಿಲ್ಲ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಸೇವಿಸುವಿ, ನೀನೇ ಅನುಭವಿಸುವಿ. ಯೆಹೋವನಲ್ಲಿ, ಕರ್ತನಲ್ಲಿ ಭಯಭಕ್ತಿ ಉಳ್ಳವನು. ಮುಂದೆ, ನೀನು ಧನ್ಯನು, ನಿನಗೆ ಮೇಲಾಗುವುದು, ನಿನಗೆ ಕೇಡಾಗುವುದೇ ಇಲ್ಲ. ಕಿಂಗ್ ಜೇಮ್ಸ್ ಓದ್ರಿದೆ ಮಾಡಿ 2ನೇ ವಚನ. ನಿನ್ನ ಕೈಗಳ ಕಷ್ಟಾರ್ಜಿತವನ್ನು ನೀನು ತಿಂದು ಹರ್ಷಿಸುತ್ತೀ, ನಿನಗೆ ಒಳ್ಳೆಯದೇ ಆಗುವುದು. ನಿನ್ನ ಹೆಂಡತಿಯು ಮನೆಯ ಪಕ್ಕದಲ್ಲಿರುವ ಫಲಭರಿತವಾದಂಥ ದ್ರಾಕ್ಷಾಲತೆಯಂತೆ, ಗಿಡದ ಹಾಗೆಯೂ, ಒಲಿಯುವ ಮರದ ಎಣ್ಣೆ ಮರದ ಸಸಿಗಳಂತಿರುವರು. ಎಲ್ಲರಿರ್ತಾರಲ್ವ್ಯ. ಅಂದರೆ ಅರ್ಥ ಏನು? ದ್ರಾಕ್ಷ ಲತೆ ಎದಕ್ಕೆ ಸೂಚನೆ ಅಂದರೆ, ದ್ರಾಕ್ಷಿ ಅನ್ನೋದು ತೃಪ್ತಿ ಉಳ್ಳ, ಸಿಹಿ ಉಳ್ಳ, ಹರ್ಷವುಳ್ಳ, ಸಂತಸ ತರತಕ್ಕಂಥವಳಾಗಿರ್ತಾಳೆ ಅವಳು. ಹೆಂಡತಿ ಮನೆಗೆ ಏನು ತರತಕ್ಕಂಥವಳಾಗಿರಬೇಕು? ಕಹಿ ತರತಕ್ಕಂಥವಳಾಗಿರಬಾರ್ದು. ಹೆಂಡತಿಯನ್ನು ಅದಕ್ಕೆ ವಿದೇಶಿಕರು ಏನಂತ ಕರೀತಾರೆ ಅಂದರೆ ಹನಿ ಅಂತ ಕರೀತಾರೆ. ಹನಿ ಅಂದರೆ ಜೇನು ಅಂತೇಳಿ. ಇಲ್ಲಿನವರು ಜೇನು ಅಂತ ಕರೆದ್ರೆ ಅವರು ಕರೆಯಲಾಗ್ಬಿಡ್ತಾರೆ ಅಂತೇಳಿ ಜೇನು ಅಂತ ಕರೆಯೋದಿಲ್ಲ. ಅಲ್ಲೇ ಹೆಂಡತಿ ದ್ರಾಕ್ಷಾಲತೆ. ಯಾಕಂದರೆ ಅವನು ಗಂಡನು ಪುರುಷನು ದೇವರಲ್ಲಿ ಭಯಭಕ್ತಿಯುಳ್ಳನಾಗಿದ್ದರೆ ಅವನ ಹೆಂಡತಿ ದ್ರಾಕ್ಷ. ಅಂದರೆ ಕೌಟುಂಬಿಕ ಜೀವನದಲ್ಲಿ, ಮದುವೆ ದಾಂಪತ್ಯ ಜೀವನದ ಆರಂಭದ ಅವತನದಲ್ಲಿ ಕೂಡ ಅಶುಭ ಆಗದಂತೆ ಮೇಲೆ ಆಗುವಂತೆ ಮಾಡಿದ್ದಾನೆ. ಅಂದರೆ ಪರಲೋಕದಲ್ಲಿರುವ ದೇವರು ಕೀರ್ತನೆ 128 ಹೇಳಿದಂತೆ ಆತನು ಮತ್ತು ತಿರುಗಿ ಆ ರಾಜನು ಇಳಿದು ಬಂದು ಅದನ್ನು ಸಾಬೀತು ಮಾಡಿದ್ದಾನೆ ಅಂತ ಹೇಳ್ಕೊಂಡು, ಈಗೋ ನಿನ್ನ ಮದುವೆ ಜೀವನ ಹೇಗಿರ್ತದೆ? ದ್ರಾಕ್ಷಾ ರಸದಂತೆ ಫಲಭರಿತವಾಗಿರ್ತದೆ. ತೃಪ್ತಿ ಪಡ್ತಿ, ನೀನು ಹರ್ಷಿಸುತ್ತಿ, ಆನಂದಿಸ್ತಿ, ಸುಖವಾಗಿರ್ತಿ ಅನ್ನತಕ್ಕಂಥ ಸೂಚನೆ ದ್ರಾಕ್ಷಾರಸದ ಹರ್ಷವನ್ನು ತೋರಿಸ್ಕೊಡ್ತಾ ಇದೆ ನಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ಅದು ಎಂತಂದರೆ ಮಿರಾಕಲ್ ದ್ರಾಕ್ಷಾರಸ. ಅಲ್ಲೇ ಗಿಡವೇ ಇಲ್ಲ, ಮರವೇ ಇಲ್ಲ, ಅಲ್ಲೇ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ವೈನನ್ನು ರೆಡಿ ಮಾಡಿದ, ದ್ರಾಕ್ಷಾರಸವನ್ನು ರೆಡಿ ಮಾಡೋದಕ್ಕಾಗಿ ಏನೂ ಇಲ್ಲ. ಏನೋ ಇತ್ತು ಅಲ್ಲಿ, ನೀರು ಮತ್ತು ಬಾನೆ, ಎಂಟಿ ಬಾನೆಗಳು. ಎಂಥ ಬಾನೆಗಳು? ಬರಿದಾದ ಬ್ಯಾರಲ್ಗಳಿದ್ದವು, ಆದರೆ ನೀರಿತ್ತು. ಬರಿದಾದ ಬ್ಯಾರಲ್ ಆದರೆ ನಿಮ್ಮ ಹತ್ರ ಇದೆಯಾ? ಹಲ್ಲೆಲೂಯಾ. ಕನಿಷ್ಠ ನೀರಾದರೆ ಇದೆಯಾ ನಿಮ್ಮ ಹತ್ರ? ಅಷ್ಟಕ್ಕಿಂತ ಬಡವನೇ ಯಾರೂ ಇರೋದಿಲ್ಲ. ಹೇಳಿದಾನೆ, ಈಗೋ ಆ ನೀರನ್ನು ಆ ಬ್ಯಾರಲ್ಗಳಲ್ಲಿ ತುಂಬು ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಟ್ಟಿದ್ದ ಕೂಡಲೇ ಅವರು ಹಾಗೇ ಮಾಡಿದರು. ತೆಗೆದು ಕೂಡಲೇ ಅದು ದ್ರಾಕ್ಷಾರಸವಾಗಿ. ಅಂದರೆ ಬ್ರದರ್, ಯಾವ ಮದುವೆ ಅವಮಾನ ಪಾಡಿತವಾಗಿ, ಆ ಮದುವೆ ಪತನವಾಗಿ, ಯಾವ ಮದುವೆ ಲಜ್ಜೆಗೆಟ್ಟು, ಯಾವ ಮದುವೆ ತಲೆ ತೆಗೆಸಿಕೊಳ್ಳುವಂಥ ಸ್ಥಿತಿಗೆ ಬರಬೇಕಾಗಿತ್ತೋ ಆ ಮದುವೆಯನ್ನು ಆ ದಿನವಲ್ಲ, ಆ ದಿನದಲ್ಲಿ ಆ ಪಟ್ಟಣ ಕಾಣ ಎಂಬ ಪಟ್ಟಣ ಮಾತ್ರ ಅಲ್ಲ, ಗಲಿಲಿ ಎಂಬ ಪ್ರದೇಶ ಮಾತ್ರ ಅಲ್ಲ, ಇಸ್ರಾಯೇಲ್ ಎನ್ನತಕ್ಕಂಥ ಪಾಲಸ್ತೀನಿಯ ಮಾತ್ರವಲ್ಲ, ಪ್ರಪಂಚದ ವ್ಯಾಪ್ತಿಯಲ್ಲಿ
ಇವತ್ತಿಗೂ ಆ ಮದುವೆಯನ್ನು ನಾವು ಮಾತಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಆ ಮದುವೆ ಅವಮಾನದಿಂದ ಮಹಿಮೆಗೆ ಸೇರಿತು, ದುಃಖದಿಂದ ಸಂತೋಷಕ್ಕೆ ಸೇರಿತು, ಬಾಧೆಯಿಂದ ಮತ್ತು ಮೇಲೆ ಬಂದಿತ್ತು, ಬಡತನದಿಂದ ಸಿರಿತನಕ್ಕೆ ಬಂದಿದೆ. ಯಾಕಂದರೆ ಯೇಸು ಕ್ರಿಸ್ತನು ಮಾಡಿರತಕ್ಕಂಥ ಆ ಮಹತ್ವ ಕಾರ್ಯ ಬಡವರಿಗೆ ಶುಭ ವರ್ತಮಾನವನ್ನು ಹೇಳುವುದಕ್ಕಾಗಿ ನಾಮಕ್ಕೆ ರಾಜಾದಿರಾಜನಾಗಿ ಬಂದಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಡವರಿಗೆ ಶುಭ ವರ್ತಮಾನ ಏನಂದರೆ, ನೀನು ಇವತ್ತು ಆತನ ಮಾತನ್ನು ಕೇಳಿ ವಿಧೇಯನಾಗುವುದಾದರೆ, ಆತನ ಮಾತನ್ನು ಕೇಳಿ ಇವತ್ತು ಯೇಸು ಕ್ರಿಸ್ತನನ್ನು ನಿನ್ನ ಒಡೆಯನಾಗಿ ನೀನು ಒಪ್ಪಿಕೊಳ್ಳೋದಾದರೆ, ನಿನ್ನ ದುಃಖ ದಿನಗಳು ಸಮಾಪ್ತವಾದವು, ನಿನ್ನ ಬಡತನ ಇವತ್ತಿಂದ ಮುಕ್ತಾಯವಾಯಿತು, ನಿನ್ನ ಸಿರಿತನ ಇವತ್ತಿಂದ ಆರಂಭವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರಗೊಳ್ತಾರಲ್ವಯ್ಯ ದೇವ್ರ ಮಕ್ಕಳೇ, ಯಾವತ್ತು ನೆನ್ಪಿಟ್ಕೋರಿ, ಆತನು ಒಳ್ಳೆ ದೇವರು, ರಕ್ಷಕನು, ವಿಮೋಚಕನು. ಆತನು ಒಳ್ಳೆಯದು ಮಾಡುವಾಗ ಸಡನ್ನಾಗಿ, ಆಕಸ್ಮಿಕವಾಗಿ ನಿಮ್ಮ ಕೊರತೆ ಆಗೋದು ನಿಮಗೆ ಗೊತ್ತಿಲ್ಲ. ಇಷ್ಟು ಎಲ್ಲ ತೆಗೆದಿಟ್ಕೊಂಡಿದ್ರೆ ದ್ರಾಕ್ಷಾರಸವನ್ನೆಲ್ಲ, ಆದರೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ದ್ರಾಕ್ಷಾರಸಕ್ಕಿಂತಲೂ ಹೆಚ್ಚಿನ ಜನರು ಬಂದು ಅಲ್ಲಿ ಸೇವನೆ ಮಾಡ್ತಕ್ಕಂಥದ್ದಿತ್ತು. ನಿಮ್ಮ ದ್ರಾಕ್ಷಾರಸ ಮುಕ್ತಾಯವಾಗ್ತಕ್ಕಂಥ ನಿಮಗೆ ಗೊತ್ತಿಲ್ಲ. ಆದರೆ ಕರ್ತನಾದ ನಿನ್ನ ಒಡೆಯನು, ನಿನ್ನ ರಕ್ಷಕನು, ನಿನಗೆ ತಂದೆ ಆಗಿರ್ತಕ್ಕಂಥವನು ಗೊತ್ತಿದೆ. ಅದನ್ನು ಮುಕ್ತಾಯವಾಗಲಿಕ್ಕೆ ಮುಂಚೆ ಅರಸನು ಆ ಸ್ಥಳದಲ್ಲಿ ಉಪಸ್ಥಿತಿಯಲ್ಲಿದ್ದನು, ಬಂದು ಆಗಮಿಸಿದನು, ನೋಡಿದನು. ಆ ಮದುವೆಯಲ್ಲಿ ಸಂತಸ, ಹರ್ಷ, ಆನಂದವನ್ನು ಕೊಟ್ಟ. ಕಾನಾವೂರಿನ ಮದುವೆಯಲ್ಲಿ ಕೊಂಡಾಟ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ, ಮದುಮಗನೇ ನಿನಗೆ ಶುಭಾಶಯ, ಮದುಮಗಳೇ ನಿನಗೆ ಶುಭಾಶಯ. ಕಾನಾವೂರಿನ ಮದುವೆಯಲ್ಲಿ ಕೊಂಡಾಟ ಕೊಂಡಾಟವೇ, ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ನಮ್ಮ ಯೇಸು ರಾಜ ಬಂದಿರುವನು, ಆನಂದ ಆನಂದವೇ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿನ್ನ ದುಃಖ ದಿನವು ಸಮಾಪ್ತವಾಗಿದ್ದಷ್ಟೇ ಅಲ್ಲದೆ, ನಿನ್ನ ದುಃಖ ದಿನವು ಸಂತೋಷವಾಗಿದ್ದಷ್ಟೇ ಅಲ್ಲದೆ, ಆ ದುಃಖ ದಿನವು ಅದ್ಭುತ ಸೂಚಕ್ರಿಯೆಗಳಿಂದ ಅದನ್ನು ಮಾರ್ಪಾಟ ಮಾಡಿದ್ದಾನೆ. ಆ ಮದುವೆಯನ್ನೇ ಇವತ್ತಿಗೂ 2000 ವರ್ಷವಾದರೂ ಕಾನಾವೂರಿಗೆ ಹೋಗಿದ ಕೂಡಲೇ ಆ ಗೈಡ್ಸ್ ಹೇಳ್ತಾರೆ, ಯೇಸು ಕ್ರಿಸ್ತನು ಇದೇ ಊರಿನಲ್ಲಿ, ಈ ಮನೆಯಲ್ಲಿ, ಈ ಕುಟುಂಬದಲ್ಲಿ ಆತನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದನೆಂಬುದಾಗಿ ಇವತ್ತಿಗೂ ಆ ಕುಟುಂಬವನ್ನು ನೆನೆಸುವಂತೆ ಮಾಡಿದಂದರೆ, ಇವತ್ತಿಗೂ ದೇವರ ಮಕ್ಕಳೇ, ನಿನ್ನ ಜೀವನದಲ್ಲಿ ಅವಮಾನ, ದುಃಖ, ಬಾಧೆಗಳು, ಸಂಕಷ್ಟದಲ್ಲಿ ದಿಗುಲು ಚಿಂತೆಗಳು ಇದೆಯಾ? ನೀನು ಇವತ್ತು ಕರ್ತನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯೋದಾದರೆ, ನಿನ್ನ ಜೀವನ ಪ್ರಪಂಚವು ನೆನಪು ಮಾಡಿಕೊಳ್ಳುವಂತೆ ಒಂದು ಲೆಜೆಂಡ್ ಆಗಿ, ಅಲ್ಲೆಲ್ಲ ಲೆಜೆಂಡ್ರಿಯಾಗಿ, ಒಂದು ಐಕಾನ್ ಆಗಿ ದೇವರು ನಿನ್ನ ಮಾಡಲಿಕ್ಕಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಏಕೀಭವಿಸೋದಾದರೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗ್ತಾ ದುಃಖ ದಿನಗಳು ಸಮಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ಪರಲೋಕದ ತಂದೆ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಆತನು ನಿನಗಿರುವ ಎಲ್ಲ ಕೊರತೆಗಳನ್ನು ನೀಗಿಸೋನು. ಪರಲೋಕದಲ್ಲಿರುವಂಥ ತಂದೆಗೆ ನಿನಗೆ ಏನೇನು ಬೇಕು ಎಂಬುದಾಗಿ ಆತನಿಗೆ ಮೊದಲೇ ಗೊತ್ತಿದೆ ಎಂಬುದಾಗಿ ಹೇಳ್ತಾರೆ. ಮದುವೆಯಲ್ಲಿ ಯೇಸು ಕ್ರಿಸ್ತನು ಆಗಮಿಸಿ ಅದ್ಭುತ ಕಾರ್ಯವನ್ನು, ಚಮತ್ಕಾರವನ್ನು, ಸೂಚಕ್ರಿಯೆಗಳನ್ನು ಮಾಡಿ ಮೊದಲು ಆತನ ಮಹಿಮೆಯನ್ನು, ರಾಜಾದಿರಾಜನಾಗಿರ್ತಕ್ಕಂಥ, ಒಡೆಯನಾಗಿರ್ತಕ್ಕಂಥ ಆತನ ಮಹಿಮೆಯನ್ನು ಮದುವೆಯ ಕೊರತೆಯಲ್ಲಿ, ಬಡತನದಲ್ಲಿ, ಮದುವೆಯ ಅವಮಾನದ ಪರಿಸ್ಥಿತಿಯಲ್ಲಿ, ಮದುವೆಯ ಪತನವಾಗುವ ಸಮಯದಲ್ಲಿ, ಮದುವೆ ದಿಗುಲು, ಚಿಂತೆ, ಬಾಧೆಗಳಿಂದ ತಲೆ ತಗ್ಗಿಸಿಕೊಳ್ಳುವ ಸಮಯದಲ್ಲಿ ಯೇಸು ಒಡೆಯನು, ರಕ್ಷಕನು, ಮಸಿಹ ಅಲ್ಲೇ ಬಂದು ಆತನು ಅದ್ಭುತವನ್ನು ಮಾಡಿದಂತೆ ಇವತ್ತು ನಿನ್ನ ಜೀವನದಲ್ಲಿ ಯೇಸು ಕ್ರಿಸ್ತನು ಖಂಡಿತವಾಗಿ ಅದ್ಭುತ ಮಾಡಲಿ ಎಂಬುದಾಗಿ ಕರ್ತನೇ, ದೇವಾದಿ ದೇವನೇ, ಇವತ್ತು ಕರ್ತನೆ, ಎಷ್ಟು ಜನರು ಈ ದೇವರ ವಾಕ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರ ಮನೆಯಲ್ಲಿ, ಅವರ ಕುಟುಂಬಗಳಲ್ಲಿ, ಅವರ ಕೌಟುಂಬಿಕ ಜೀವನದಲ್ಲಿ, ಅವರ ಮದುವೆ ಜೀವನದಲ್ಲಿ, ಅವರ ಬಾಳಿನಲ್ಲಿ, ಅವರ ಬಿಸ್ನೆಸ್ಸಲ್ಲಿ, ಅವರ ವ್ಯವಸಾಯದಲ್ಲಿ, ಅವರು ಮಾಡ್ತಕ್ಕಂಥ ಎಲ್ಲ ದೇವರ ಚಿತ್ತಾನುಸಾರವಾದ ಪ್ರಾಮಾಣಿಕವಾದ ಎಲ್ಲ ಕೆಲಸಗಳಲ್ಲಿ ಕರ್ತನ ಯಶಸ್ವಿ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಸದಾಕಾಲ ಸಮಾಧಾನ ಅವರ ಕುಟುಂಬಗಳಲ್ಲಿ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ.
ಗಾಡ್ ಬ್ಲೆಸ್ ಯು.